ಇವತ್ತು ಆಯುರ್ವೇದಿಕ್ ಹೇರ್ ಆಯಿಲ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾನಿವತ್ತು ನಮ್ಮ ಕೂದಲಿನ ರಚನೆ ಹೀಗಾಗಿದೆ. ಫಸ್ಟ್ ಆಫ್ ಆಲ್ ಕೆಲವಷ್ಟು ಜನಕ್ಕೆ ನಮ್ಮ ಕೂದಲಿನ ರಚನೆ ಹೇಗಾಗಿದೆ ಅನ್ನೋದು ಗೊತ್ತಿರಲ್ಲ. ಅದ್ರ ಬಗ್ಗೆ ನಾನು ಕೆಲವೊಂದು ಮೈನ್ ನಿಮ್ಗೆ ಏನ್ ತಿಳ್ಕೊಬೇಕು ಅದ್ರ ಬಗ್ಗೆ ಮಾತ್ರ ನಿಮ್ಗೆ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಕೂದಲಿನ ಆರೈಕೆ ಹೇಗಾಗಿದೆ ಇದನ್ನ ಆಕ್ಚುಲಿ ಬಂದು ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಎಪಿಡರ್ಮಿಸ್ ಅಂತಂದ್ರೆ ನಮ್ಮ ಕೂದಲಿನ ತಲೆಯ ಮೇಲ್ಪದರ ತುಂಬಾ ಟಿಶ್ಯೂ ಲೆವೆಲ್ಗಿರುತ್ತೆ, ತುಂಬಾ ಸ್ಮೂತ್ ಆದ ಜಾಗ. ನೀವು ಏನೇ ಕೊಟ್ರು, ನೀವು ಕೆಮಿಕಲ್ ಕೊಟ್ರು ಅದನ್ನ ತುಂಬಾ ಸ್ಮೂತ್ ಆಗಿ ತಗೊಂಡು ನಮ್ಮ ತಲೆಯಿಂದ ಕೆಲವೊಂದು ನರ್ವಸ್ಗಳು ನೀವು ನೋಡ್ತಾ ಇದ್ದೀರಾ ಇಲ್ಲಿ, ಡರ್ಮಿಸ್ ಗಳಾಗಿರ್ಬೋದು, ಹೈಪೋಡರ್ಮಿಸ್ ಆಗಿರ್ಬೋದು, ಬ್ಲಡ್ ವೆಸಲ್ಸ್ ಗಳಾಗಿರ್ಬೋದು, ಇನ್ನು ಅನೇಕ ತರ ಲಕ್ಷಾಂತರ ರೂಟ್ಸ್ ಗಳು ನಮ್ಮ ತಲೆಯ ಭಾಗದಲ್ಲಿ ಇರುತ್ತೆ. ಇದು ನಾನು ಮೇನು ನಿಮ್ಗೆ ಏನ್ ಬೇಕು ನಮ್ಮ ನಮ್ಮ ತಲೆಯಿಂದ ನಾವು ಆಯಿಲ್ ನ ಅಪ್ಲೈ ಮಾಡಿದಾಗ ಏನೆಲ್ಲ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನಾನು ತುಂಬಾ ಚಿಕ್ಕದಾಗಿ ತುಂಬಾ ಸ್ಮಾಲ್ ಆಗಿ ನಾನು PPT ರೆಡಿ ಮಾಡಿದ್ದೀನಿ. ಎಪಿಡರ್ಮಿಸ್ ಅಂತ ಅಂದ್ರೆ ನಿಮ್ಮ ಕೂದಲಿನ ತಲೆಯ ಮೇಲ್ಪದರ. ನಮ್ಗೆ ದೇವ್ರು ಎಷ್ಟು ಚೆನ್ನಾಗಿ ನಮ್ಮ ಬಾಡಿನ ಸೃಷ್ಟಿ ಮಾಡಿದೆ ಅಂತ ಅಂದ್ರೆ ನಮ್ಮ ಆಕಾರಗಳನ್ನ ಪ್ರತಿಯೊಂದು ತುಂಬಾ ಸೇಫ್ ಆಗಿ ಒಂದು ಆಕೃತಿನ ದೇವ್ರು ಕೊಟ್ಟಿದೆ. ಅದನ್ನ ನಾವು ಬಳಸ್ಕೊಂಡು ತುಂಬಾ ಚೆನ್ನಾಗಿ ಇನ್ನೂ ಸಮೃದ್ಧಿಯಾಗಿ ನಾವು ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ಕಲಿಬೇಕು. ಎಲ್ಲಾ ಜನ ಹೇಳ್ತಾರೆ ನೋಡಿ, ದೇವ್ರು ಕೊಟ್ಟ ವರ ನನ್ಗೆ, ಅದು ದೇವ್ರು ಕೊಟ್ಟ ಆಕಾರ, ಅದು ನನ್ಗೆ ದೇವ್ರು ಕೊಟ್ಟಿರುವಂತಹದ್ದು ಅಂತ ಪ್ರತಿಯೊಂದು ನಾವು ಹೇಳ್ತೀವಲ್ಲ, ಅದು ಸುಳ್ಳಲ್ಲ. ಹಿಂದಿನ ಕಾಲದಲ್ಲಿ ಅಜ್ಜಿ ತಾತ ನಮ್ಗೆ ಹೇಳೋರು ಆ ಮಾತನ್ನ. ಈ ಎಪಿಡರ್ಮಿಸ್ ಅಂತ ಅಂದ್ರೆ ನಮ್ಮ ಪ್ರೊಟೆಕ್ಟ್ ಮಾಡುವಂತಹ ಒಂದು ಪ್ಲೇಸ್. ಇದು ಲೇಯರ್ ಅಂತ ಅಂತೀವಿ, ಮೇಲಿನ ಪದರ ಅಂತ. ನಮ್ಗೇನಾದ್ರು ತಲೆಗೆ ಏಟಾಯ್ತು, ಯಾವ್ದೋ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಈ ಸ್ವಲ್ಪ ಅದ್ರಲ್ಲಿ ಮಿಸ್ ಆಯ್ತು, ಬರೀ ಕೂದ್ಲಿಗೆ ಏಟಾಯ್ತು, ಸ್ವಲ್ಪ ಮೇಲಕ್ಕೆ ಚೂರು ಏಟಾಗಿದೆ ಅಷ್ಟೇ ಅಂತೀವಿ. ಇದು ನಮ್ಮ ಹೊದಿಕೆ, ನಮ್ಮ ತಲೆ ಮೇಲಿರುವಂತಹ ಪ್ರೊಟೆಕ್ಟಿವ್ ಒಂದು ಸೆಲ್ಸ್ ಅಂತ ಹೇಳ್ಬೋದು. ಅದು ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಇದರಲ್ಲಿ ಲಕ್ಷಾಂತರ ರೂಟ್ಸ್ ಗಳಿರುತ್ತೆ. ಈ ಲಕ್ಷಾಂತರ ರೂಟ್ಸ್ ಅಲ್ಲಿ ನಾವು ಇದನ್ನ ಎಪಿಡರ್ಮಿಸ್ ಅಂತೀವಿ, ಕೆಳಗೆ ಬಂದು ಡರ್ಮಿಸ್ ಅಂತ ಅಂತೀವಿ. ಇನ್ನ ಕೆಳಗೆ ಬಂದು ಇದು ಏನು ಗೋಲಾಕಾರದವಾಗಿ ಇದೆ, ಇದು ಎಲ್ಲ ಒಂದು ಪ್ರೋಟೀನ್. ನಾವು ಬಾಡಿ ಒಳಗೆ ನಾವ್ ಏನ್ ತಿಂತೀವಿ, ಬೆಳಗಿನ ಆಹಾರ ಆಗಿರಬಹುದು, ಏನು ಆಹಾರ ಸೇವನೆಯನ್ನ ನಾವು ಮಾಡ್ತೀವಿ, ಅದೆಲ್ಲ ನಮ್ಗೆ ಪ್ರೋಟೀನ್ ಆಗಿ ನಮ್ಗೆ ಇದು ಎಲ್ಲಾ ತರದ ನರಗಳಿಗೆ ನಮ್ಗೆ ಪ್ರೋಟೀನ್ ಆಗಿ ನಮ್ಮ ಬ್ಲಡ್ ನ ಪ್ಯೂರಿಫೈ ಮಾಡಿ ನಮ್ಮ ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗಿರುತ್ತೆ. ಇದೆಲ್ಲ ಬಂದು ಹೇರ್ ರೂಟ್ಸ್. ನಮ್ಮ ರೂಟ್ಸ್ ಬೆಳವಣಿಗೆಗೆ ಮೇನ್ ಇಂಪಾರ್ಟೆಂಟ್ ಬರೋದು ನಾವು ಮೇಲೆ ಹಚ್ಚುವಂತಹ ತೈಲ, ಮತ್ತೆ ನಾವು ನಮ್ಮ ಬಾಡಿಗೆ ಇಂಟೆಕ್ ಮಾಡುವಂತಹ ಆಹಾರ ಸೇವನೆ ಪದ್ಧತಿ. ನೀವು ಒಳ್ಳೆ ಆಹಾರನ ತಿಂದಲೆ ಏನಾದ್ರೂ ಹೊರಗಡೆ ಬೇಕಾಗುವಂತಹ ಆಹಾರಗಳನ್ನು ಅಂತ ಅಂದ್ರೆ ಪಿಜ್ಜಾ, ಬರ್ಗರು, ಕೆಲವಷ್ಟು ಹೊರಗಡೆ ಕೆಟ್ಟ ಎಣ್ಣೆಯಿಂದ ತಯಾರಾಗಿರುವಂತಹ ಈ ತರ ಫುಡ್ಗಳನ್ನ ತಗೊಂಡು ನೀವೇನಾದ್ರೂ ಮಾಡ್ತೀನಿ ಅಂತ ಅಂದ್ರೆ ನಿಮ್ಮ ಹೇರಿನ ರಚನೆ ತುಂಬಾ ಸುಂದರವಾದ ಕೂದಲು ಬೇಕು, ನನ್ಗೆ ತುಂಬಾ ಸುಂದರವಾಗಿರ್ಬೇಕು ನಾನು ಅಂತ ಅಂದ್ರೆ ಅದು ಅಸಾಧ್ಯದ ಮಾತು. ಯಾಕೆ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ನನ್ಗೆ ಫುಲ್ ಬಾಲ್ಡೆಡ್ ಆಗಿದೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ ಅಂದ್ರೆ ನೀವು ತಿನ್ನುವಂತ ಆಹಾರ ಅಷ್ಟು ಪ್ರೋಟೀನ್ ಯುಕ್ತವಾಗಿಲ್ಲ. ನೀವು ಚೂಸ್ ಮಾಡುವಂತ ಆಹಾರ ತುಂಬಾ ಪ್ರೋಟೀನ್ ಆಗಿರ್ಬೇಕು. ಎಲ್ಲಾ ತರದ ಮೀಲ್ಗಳು ತುಂಬಾ ಪ್ರೋಟೀನ್ ನ ನೀವು ಬಾಡಿಗೆ ಇಂಟೆಕ್ಟ್ ಮಾಡಿದಾಗ ನಿಮ್ಮ ಕೂದಲಿನ ರಚನೆ, ನಿಮ್ಮ ಕೂದಲಿನ ಬೆಳವಣಿಗೆ ತುಂಬಾ ಚೆನ್ನಾಗಿ ಬರೋದಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಹೇಳೋದಿಕ್ಕೆ ಇದು ಒಂದು ಆಕೃತಿ. ಈ ಎಪಿಡರ್ಮಿಸ್ ಏನ್ ಮಾಡುತ್ತೆ ಅಂತಂದ್ರೆ, ನೀವು ಕೆಮಿಕಲ್ ಆಯಿಲ್ಗಳು, ನಿಮ್ಗೆ ತುಂಬಾ ಜಿಗ್ಟು ಆಯಿಲ್ಗಳಿಗೆಲ್ಲ ತುಂಬಾ ಕಡಿಮೆ ರೇಟಿಗೆ ಸಿಕ್ತು, ಅಲ್ಲೆಲ್ಲೋ ಸಿಕ್ತು, ಇಲ್ಲೆಲ್ಲ ಸಿಕ್ತು, 60 ರೂಪೀಸ್ಗೆ 70 ರೂಪೀಸ್ಗೆಲ್ಲ ಆಯಿಲ್ಗಳ. ಈ ಎಪಿಡರ್ಮಿಸ್ ತಗೊಳ್ಳುವಂತಹ ಕೆಮಿಕಲ್ ಸಹ ನಿಮ್ಗೆ ನಾಳೆ ದಿವಸ ನಿಮ್ಮ ಕೂದಲಿನ ಭಾಗ ಏನಿದೆ, ನಿಮ್ಮ ಸೆಲ್ಸ್ ಏನಿದೆ, ಅದು ಸೆಲ್ಸ್ಗಳು ಒಂದೊಂದು ನಾಶ ಆಗ್ತಾ ಹೋಗ್ತಾ ಬರುತ್ತೆ. ಆಗ ಕೂದಲಿನ ಬೆಳವಣಿಗೆಗೆ ನಿಮ್ಗೆ ತುಂಬಾ ಕಷ್ಟ ಆಗ್ತಾ ಬರುತ್ತೆ. ನಾನು ಈ ರಚನೆನ ಯಾಕೆ ಮಾಡಿದೀನಿ ಅಂದ್ರೆ, ಇಷ್ಟು ಲಕ್ಷಾಂತರ ರೂಟ್ಸ್ ಗಳು ಮತ್ತೆ ಇಷ್ಟು ಲಕ್ಷಾಂತರ ಬ್ಲಡ್ ವೆಸಲ್ಸ್ ಗಳೆಲ್ಲ ಇದೆ. ಇದನ್ನ ದಾಟಿ ನಮ್ಮ ಕೂದಲು ಬೆಳವಣಿಗೆ ಆಗ್ಬೇಕು ಅಂತ ಅಂದ್ರೆ ನಮ್ಮ ಕೂದಲನ್ನ ಎಷ್ಟು ಪ್ರೊಟೆಕ್ಟಿವ್ ಆಗಿ ಇಟ್ಕೊಂಡಿರ್ಬೇಕು, ನಮ್ಮ ಕೂದಲಿಗೆ ಎಷ್ಟು ಪ್ರೋಟೀನ್ ನ ಕೊಡಬೇಕು, ನಮ್ಮ ಕೂದಲಿಗೆ ನಾವು ಏನು ಇಂಟೆಕ್ಟ್ ಮಾಡ್ತೀವಿ ಮತ್ತೆ ಏನು ನಾವು ಅಪ್ಲೈ ಮಾಡ್ತೀವಿ ಅದು ಎಷ್ಟು ಕ್ವಾಲಿಟಿ ಆಗಿರ್ಬೇಕು, ಎಷ್ಟು ಒಂದು ಆಯಿಲ್ ನ ನಾವು ಎಷ್ಟು ತರದ ಆಯಿಲ್ಗಳು ಯಾವ್ದೆಲ್ಲ ನಮ್ಮ ಬಾಡಿಗೆ ಬೇಕು, ಯಾವ್ದೆಲ್ಲ ನಮ್ಮ ಬಾಡಿ
ಬಾಡಿಗೆ ಹಾಕಿದ್ರೆ ನಮ್ಮ ಬಾಡಿ ತುಂಬಾ ಚೆನ್ನಾಗಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸೋದಕ್ಕೆ ಇದು ಒಂದು ಕೂದಲಿನ ಆರೈಕೆ. ನಿಮ್ಗೆ ಆಗ್ಲೇ ಕೂದಲಿನ ಆರೈಕೆ ಆಗೋದಕ್ಕೆ ಇದು ಏನೆಲ್ಲ ಆಗುತ್ತೆ, ಈ ಡರ್ಮಿಸ್ ಏನ್ ಮಾಡುತ್ತೆ, ಎಪಿಡರ್ಮಿಸ್ ಏನ್ ಮಾಡುತ್ತೆ, ನಮ್ಮ ಕೂದಲಿಗೆ ಯಾವ ತರ ಪ್ರೋಟೀನ್ ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸೋದಕ್ಕೆ ಇದು ಒಂದು ಕೂದಲಿನ ರಚನೆ. ನಾನು ನಿಮ್ಗೆ ಹೇಳ್ತಿರೋದೇನಂತಂದ್ರೆ, ಈ ಎಪಿಡರ್ಮಿಸ್ ಇದೆಯಲ್ಲ, ನಿಮ್ಮ ಮೇಲೆ ಇಂಟೆಕ್ ಮಾಡುವಂತಹ ಎಣ್ಣೆ ಆಗಿರ್ಬೋದು, ಹಗ್ಗದ ಎಣ್ಣೆ ಹಚ್ಚಿದ್ರೆ, ಮತ್ತೆ ಈಗೆಲ್ಲ ನೀವು ಹೇರ್ನೆಲ್ಲ ಸ್ಟ್ರೈಟ್ನಿಂಗ್ ಮಾಡಿಸ್ತೀರಾ, ಹೇರ್ ಇದೆಲ್ಲ ಮಾಡ್ತೀರಾ, ಕೆಮಿಕಲ್ ಎಲ್ಲ ನಿಮ್ಮ ಹೇರ್ಗೆ ಹೋಗ್ತಾ ಇರುತ್ತೆ, ಎಲ್ಲಾನು ತಗೊಳುತ್ತೆ. ಯಾವ್ದನ್ನು ತಗೊಳಲ್ಲ ಅಂತ ಹೇಳಲ್ಲ. ನೀವು ಆಯಿಲ್ ಕೊಟ್ರೆ, ಇದು ನೋಡಿ, ಇದು 3-4 ಲೇಯರ್ ಇದು ಎಬಿಡರ್ಮಿಸ್ ಇರೋದು. ಒಂದು ಲೇಯರ್ ನೀವು ಒಂದು ಕೆಮಿಕಲ್ ನ ಹಾಕಿದ್ರಿ, ಅಲ್ಲಿ ಒಂದು ಲೇಯರ್ ಸೆಲ್ಸು ಎಂಡ್ ಆಯ್ತು, ಮತ್ತೆ ನೆಕ್ಸ್ಟ್ ಸೆಕೆಂಡ್ ಲೇಯರ್ ಸ್ಟಾರ್ಟ್ ಆಗುತ್ತೆ. ಆ ಸೆಕೆಂಡ್ ಲೇಯರ್ಗುನು ನೀವು ಕೆಮಿಕಲ್ ನ ಹಾಕಿ ರೆಡಿ ಮಾಡಿದಾಗ ಅಲ್ಲಿ ಫಂಗಸ್ ರೆಡಿ ಆಗುತ್ತೆ. ಫಂಗಸ್ ಅಂದ್ರೆ ಏನು ಅಂತಂದ್ರೆ ತಲೆ ಹೊಟ್ಟು. ನಿಮ್ಗೆ ತಲೆ ಹೊಟ್ಟು ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಫಂಗಸ್ ಸ್ಟಾರ್ಟ್ ಆಯ್ತು ಅಂತ. ಸೆಕೆಂಡ್ನೇ ಲೇಯರ್ ಹೋಯ್ತು, ಥರ್ಡ್ನೇ ಲೇಯರ್ ಲಾಸ್ಟ್ ಬರದೆ ಕೆಲವೊಂದು ಏನು ನಿಮ್ಗೆ ಇಚಿಂಗ್ ಪ್ರಾಬ್ಲಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ರೆಡಿಶ್ ಆಗೋದು, ತುಂಬಾ ಕೆರ್ತಾ ಸ್ಟಾರ್ಟ್ ಆಗೋದು, ಕೂತಿದ್ರು ಅಲ್ಲಿ ನಿಂತಿದ್ರು ಇಲ್ಲಿ ನಿಂತಿದ್ರು ಎನಿ ಟೈಮ್ ತಲೆ ಕೈ ಹಾಕೊಂಡಿರೋದು, ಆಮೇಲೆ ಕೂದಲು ತುಂಬಾ ರಫ್ ಆಗೋದು, ಈ ತರದ್ದೆಲ್ಲ ನಿಮ್ಗೆ ಸೂಚನೆಗಳನ್ನ ಕೊಡ್ತಾ ಇರುತ್ತೆ. ಏನು, ನಿನ್ನ ತಲೆಗೆ ಏನೇ ಕಾರಣಕ್ಕೂ ನೀನು ಪ್ರೊಟೆಕ್ಟ್ ಮಾಡ್ಕೊಂತ ಇಲ್ಲ, ಅದಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ ನ ನೀನ್ ಕೊಡ್ತಾ ಇಲ್ಲ ಅಂತ ನಿಮ್ಗೆ ಸೂಚನೆಗಳನ್ನ ಕೊಡ್ತಾ ಇರತ್ತೆ. ಅವಾಗ ನೀವು ಅಲರ್ಟ್ ಆಗ್ಬೇಕು. ಈ ರಚನೆ ಯಾಕೆ ಮಾಡಿದೀನಿ ಅಂತಂದ್ರೆ, ಯಾರೆಲ್ಲ ಕೆಮಿಕಲ್ ನ ಹಾಕಿ ಯಾರೆಲ್ಲ ಕೂದಲನ್ನ ಕಳ್ಕೊಂಡಿದ್ದೀರಾ, ಈಗ ಆಲ್ರೆಡಿ ಬಾಲ್ಡೆಡ್ ಆಗಿದ್ದೀರಾ, ಆಮೇಲೆ ಈ ಕೂದಲು ಬಗ್ಗೆ ಯಾರು ಗೊತ್ತಿಲ್ಲ, ಈ ಬೆಳವಣಿಗೆ ಹೇಗಾಗುತ್ತೆ, ಯಾವ ತರ ಆಗುತ್ತೆ, ನಾವು ಯಾವ ತರದ ಆಯಿಲ್ ನ ಅಪ್ಲೈ ಮಾಡಿದ್ರೆ ಮಾತ್ರ ನಮ್ಮ ಕೂದಲಿನ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ತೋರ್ಸೋದಿಕ್ಕೆ ಅಂತ ಈ ರಚನೆಯನ್ನ ರೆಡಿ ಮಾಡಿದೀನಿ. ಈ ರಚನೆಗೆ ಆಕ್ಚುಲಿ ನಾನು ಕೊಡ್ತಾ ಇರೋದು ಏನಂತಂದ್ರೆ, ಎಪಿಡರ್ಮಿಸ್ಗೆ ನೀವು ಕೊಡುವಂತಹ ಕೆಮಿಕಲ್ ಆಯಿಲ್ ತುಂಬಾ ಪ್ರೋಟೀನ್ ಯುಕ್ತವಾಗಿರ್ಬೇಕು. ತುಂಬಾ ಪ್ರೋಟೀನ್ ಇರುವಂತಹ ಆಯಿಲ್ ನ ತಗೊಬೇಕು. ಅಲ್ಲಿ ಯಾವ್ದೋ ಸಿಕ್ತು, ಅಲ್ಲಿ ಯಾವ್ದೋ ಆಯಿಲ್ ಸಿಕ್ತು, ಅದನ್ನು ಹಚ್ಚಿದೆ, ಇಲ್ಲಿ ಯಾವ್ದೋ ಆಯಿಲ್ ಸಿಗುತ್ತೆ, ಇಲ್ಲೂ ತಗೊಂಡೆ, ಆಮೇಲೆ ಇನ್ಯಾವುದೋ ಕಂಪ್ನಿ ಬಂತು ಅಲ್ಲಿ ತಗೊಂಡೆ. ಇದಕ್ಕಿಂತ ಒಂದು ಆಯಿಲ್ ನ ತಗೊಂಡು ಇಷ್ಟು ತರಹದ ಗಿಡಮೂಲಿಕೆಯಿಂದ ತಯಾರಿ ಮಾಡಿದ್ದಾರೆ. ನಮ್ಮ ಕೂದಲಿಗೆ ಯಾವುದೆಲ್ಲ ಉಪಯುಕ್ತ ಆಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಹಿಂದೆ ನಮ್ಮ ಪ್ರಾಡಕ್ಟ್ ಅಲ್ಲಿ ಯೂಸರ್ಸ್ ಅಂತ ಕೊಟ್ಟಿರ್ತಾರೆ, ಇಲ್ಲ ಇನ್ಫಾರ್ಮೇಶನ್ಸ್ ಕೊಟ್ಟಿರ್ತಾರೆ, ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿರ್ತಾರೆ. ಅದನ್ನ ಸ್ವಲ್ಪ ಓದಿ ನಮ್ಮ ಸ್ವದೇಶಿ ದಿಶಾ ಕಂಪನಿ ಯಾವ ತರದ ಆಯಿಲ್ ನ ನಿಮ್ಗೆ ಪರಿಚಯ ಮಾಡಿಕೊಟ್ಟಿದೀವಿ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈಗ ನೋಡ್ಕೊಂಡ್ರಿ ಕೂದಲಿನ ಆರೈಕೆ ಬಗ್ಗೆ, ನಿಮ್ಮ ಕೂದಲಿನ ರಚನೆ ಹೇಗಾಗಿದೆ, ನಾವು ಎಪಿಡರ್ಮಿಸ್ ಏನು ಮತ್ತೆ ಡರ್ಮಿಸ್ ಏನ್ ಕೆಲಸ ಮಾಡುತ್ತೆ, ಈ ಬ್ಲಡ್ ವೆಸಲ್ಸ್ ಗಳು ನೀವು ತಗೊಳ್ಳುವಂತಹ ಇಂಟೆಕ್, ನಿಮ್ ಬಾಡಿಗೆ ಏನು ಪ್ರೋಟೀನ್ ನ ತಗೊಂತೀರಾ, ಆ ಪ್ರೋಟೀನ್ ನಿಮ್ಮ ಈ ಬ್ಲಡ್ ವೆಸಲ್ಸ್ ಅಲ್ಲಿ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಕೆಲವಷ್ಟು ಜನ ಹೇಳ್ತಾರೆ, ನಮ್ಗೆ ಆಯಿಲ್ ಹಾಕಿದ ತಕ್ಷಣನೇ ನಮ್ಗೆ ಹಾಗಾಯ್ತು ಹೀಗಾಯ್ತು. ನಾನು ನೆಕ್ಸ್ಟ್ ಬರ್ತೀನಿ, ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ತೀನಿ. ಈಗ ನೆಕ್ಸ್ಟ್ ಬಂದು, ನಮ್ಮ ತಲೆಯ ಭಾಗದಲ್ಲಿ ಕೂದಲು ಏಕೆ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕಿದೆ ನಮ್ ಕೂದ್ಲು, ನಮ್ ತಲೆ ಮೇಲೆ ಕೂದ್ಲು ಯಾಕಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೂದ್ಲು ಏನಕ್ಕಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಉಷ್ಣ ತಾಪಮಾನದಿಂದ ನಮ್ಮನ್ನ ರಕ್ಷಿಸಲು. ಓಕೆ, ನಿಮ್ಗೆ ತಲೆಗೆ ಉಷ್ಣ ಆಗ್ತಾ ಇದೆ, ಮತ್ತೆ ಹೊರಗಡೆ ಹೋಗ್ತಾ ಇದ್ರ, ಸೂರ್ಯನ ಬೆಳಕು ಜಾಸ್ತಿ ಇದೆ, ಆಮೇಲೆ ನೀವು ಒಂದೊಂದ್ಸಲಿ ನಾವು ಒಂದೊಂದ್ ವೆದರ್ಗೆ ಹೋಗಿರ್ತೀವಿ, ತುಂಬಾ ಬಿಸಿಲು ಬರ್ತಾ ಇರುತ್ತೆ, ಆಮೇಲೆ ವಿಟಮಿನ್ B12 ಆಗಿರ್ಬೋದು, D3 ಆಗಿರ್ಬೋದು, ಪ್ರತಿಯೊಂದು ನಮ್ಗೆ ಸಿಗ್ಬೇಕು ಅಂತ ಅಂದ್ರೆ ಎಳೆ ಬಿಸಿಲಲ್ಲಿ ನಿಂತ್ಕೊಬೇಕು. ಎಳೆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ತುಂಬಾ ಒಳ್ಳೇದಿರುತ್ತೆ. ತುಂಬಾ ಬಾಣಂತಿಯರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು ಬಿಸಿಲು ಇದ್ರಲ್ಲಿ ಇರಿ ಅಂತ ಹೇಳ್ತಾರೆ. ಬಟ್ ಆದ್ರೆ ಈ ತಾಪಮಾನಗಳಾಗಿರ್ಬೋದು, ಈಗ ಬೇಸಿಗೆ ಬರ್ತಾ ಇದೆ, ಸಮ್ಮರ್ ವೆಕೇಶನ್ಸ್ಗಳು, ತುಂಬಾ ಬಿಸಿಲು ನಮ್ಮ ನತ್ತಿಗೆ ತುಂಬಾ ಪರಿಣಾಮಕಾರಿ ಆಗತ್ತೆ. ಅದರಿಂದ ರಕ್ಷಿಸಲು ನಮ್ಗೆ ದೇವರು ಒಂದು ರಚನೆಯನ್ನ ಕೊಟ್ಟಿರ್ತಾರೆ. ಅದೇ ಒಂದು ತಲೆ ಮೇಲಿರುವಂತಹ ಹೊದಿಕೆ. ನಮ್ಗೆ ತಲೆ ಮೇಲೆ ಏನೇ ಬಿದ್ರೂ ಏಟಾಗಿ ಫಸ್ಟ್ ಏನಾಗುತ್ತೆ, ಕೂದಲು ಮೇಲೆ ಪರಿಣಾಮ ಬೀಳುತ್ತೆ, ಆಮೇಲೆ ನತ್ತಿ ಮೇಲೆ ಪರಿಣಾಮ ಬೀಳುತ್ತೆ. ಅದಾದ್ಮೇಲೆ ನಾನು ತೋರಿಸಿದಂತಹ ಎಪಿಡರ್ಮಿಸ್ ಏನ್ ಲೇಯರ್ಸ್ ಗಳಿದೆ ಅದ್ರ ಮುಖಾಂತರ ಹೋಗಿ ನಿಮ್ಮ ಹೇರ್ಗೆ ಡ್ಯಾಮೇಜ್ ಮಾಡಿ ಅಲ್ಲಿ ಕೂದಲು ಬೆಳವಣಿಗೆ ಆಗದಿರೋ ತರಕ್ಕೆ ನಿಮ್ಮನ್ನ ಮಾಡುತ್ತೆ. ನೆಕ್ಸ್ಟ್ ಬಂದು ತಲೆಯ ಮೇಲಿನ ಮೆದುವಾದ ಒಂದು ಕುಶನ್ ರೀತಿ ಹೊದಿಕೆ ಸಣ್ಣ ಪುಟ್ಟ ಆಘಾತಗಳಿಂದ ರಕ್ಷಿಸಲು. ನಾನು ಅದೇ ನಿಮ್ಗೆ ಹೇಳ್ದೆ, ಎಪಿಡರ್ಮಿಸು ಅದ್ರ ಮೇಲಿರುವಂತಹ ಹೊದಿಕೆ ಏನ್ ಮಾಡುತ್ತೆ ಅಂತಂದ್ರೆ,
ಸಣ್ಣ ಪುಟ್ಟ ಗಾಯ ಆಗ್ತದೆ, ಏನೋ ತಲೆಗೆ ಬಿದ್ದ್ಬಿಡ್ತೀವಿ, ಜಸ್ಟ್ ಅದು ಫಸ್ಟ್ ಲೇಯರ್ಗೆನೆ ಏಟಾಗ್ಬಿಡುತ್ತೆ. ನಾವು ಸ್ವಲ್ಪ ಡಾಕ್ಟರ್ನ ಪ್ರಿಸ್ಕ್ರಿಪ್ಷನ್ ತಗೊಂಡು ಅದನ್ನ ರೆಡಿ ಮಾಡ್ಕೊಂಡು ನಮ್ಮ ಕೂದಲಿನ ಏನು ತಲೆಯಲ್ಲಿ ಏನ್ ಏಟಾಗಿದೆ ಅದ್ರ ಬಗ್ಗೆ ಎಲ್ಲಾನು ನಾವು ಸರಿ ಮಾಡ್ಕೊಂಡ್ಬಿಡ್ತೀವಿ ಬೇಗ. ಓಕೆ, ಬಟ್ ಅದನ್ನ ಮಾಡಲು ದೇವ್ರು ಯಾವ ತರ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಅದನ್ನ ತುಂಬಾ ಚೆನ್ನಾಗಿ, ತುಂಬಾ ನೀಟಾಗಿ, ನಮ್ಮ ಮನುಷ್ಯನ ಬಾಡಿಲಿ ಮೇನ್ ಇರುವಂತಹದ್ದೇ ನಮ್ಮ ತಲೆ ಬ್ರೈನ್ ಮೇನ್ ಇಂಪಾರ್ಟೆಂಟ್. ಅದನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡ್ವಿ ಅಂತಂದ್ರೆ ನಮ್ಮ ಬಾಡಿನ ಚಲನೆ ಆಗಿರ್ಬೋದು, ಆಕ್ಟಿವಿಟೀಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ನೀವು ಕೆಲಸ ಆಗಿರ್ಬೋದು, ಪ್ರತಿಯೊಂದನ್ನು ಮಾಡ್ಬೋದು. ತುಂಬಾ ತಲೆನೋವು ಬರ್ತಾ ಇದೆ, ಆ ತಲೆನೋವು ಬರ್ತಾ ಇರೋದಕ್ಕೆ ನನ್ಗೆ ಕೈಕಾಲೇ ಆಡ್ತಾ ಇಲ್ಲ ಅಂತ ಕೆಲವಷ್ಟು ಜನ ಹೇಳ್ತಾರೆ. ಅದು ತಪ್ಪಲ್ಲ. ಅವರು ಹಾಕುವಂತಹ ತೈಲ ಆಗಿರ್ಬೋದು, ಪ್ರತಿಯೊಂದು ಹೊರಗಡೆ ಏನ್ ಪೊಲ್ಯೂಷನ್ ಇದೆ ಪ್ರತಿಯೊಂದು ನಿಮ್ಗೆ ಎಫೆಕ್ಟ್ ಆಗಿರುವಂತಹ ಸಂಗತಿ ಇರುತ್ತೆ. ಅದು ಈ ನಿಮ್ಮ ಕುಶನ್ ಏನಿದೆ ಅದಕ್ಕೆ ತುಂಬಾ ಹೊರಗಡೆ ವಾಯು ಮಾಲಿನ್ಯ ಆಗಿರ್ಬೋದು, ಧೂಳಾಗಿರ್ಬೋದು, ಪ್ರತಿಯೊಂದು ಅಲ್ಲಿ ಕೂತ್ಕೊಂಡಾಗ ನಿಮ್ಮ ಕೂದಲು ಡ್ಯಾಮೇಜ್ ಆಗೋದಿಕ್ಕೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಕಣ್ಣನ್ನ ಧೂಳಿಂದ ರಕ್ಷಿಸಲು ನಮ್ಮ ರೆಪ್ಪೆಯ ಕೂದಲು. ದೇವ್ರು ಯಾಕೆ ನಮ್ಗೆ ಕಣ್ಣಿನ ರೆಪ್ಪೆಗಳನ್ನ ಕೊಟ್ಟಿದ್ದಾನೆ ಅಂತ ಅಂದ್ರೆ, ನಮ್ಮ ಕಣ್ಣ ಮೇಲೆ ಬೀಳುವಂತಹ ಧೂಳಾಗಿರ್ಬೋದು ಸೀದಾ ಅದು ಡೈರೆಕ್ಟ್ ಹೋಗಿ ನಮ್ಮ ಕಣ್ಣಿಗೆ ಎಫೆಕ್ಟ್ ಆಗ್ಬಾರ್ದು ಅಂತ ಹೇಳಿ ರೆಪ್ಪೆಗಳನ್ನ ಕೊಟ್ಟಿದ್ದಾರೆ ದೇವ್ರು. ಅದನ್ನ ನಾವು ತುಂಬಾ ಚೆನ್ನಾಗಿ ಸಂರಕ್ಷಿಸ್ಕೊಬೇಕು. ದೇವ್ರು ಕೊಟ್ಟಿದ್ದಾರೆ ಅಂತ ಅಂದ್ಮೇಲೆ, ಈಗ ನಾವು ದುಡ್ಡು ಕೊಟ್ಬಿಟ್ಟು ಅಲ್ಲಿ ಇಲ್ಲಿ ಅಂತ ಹೇಳಿ ಎಲ್ಲಾನು ದುಡ್ಡಲ್ಲಿ ಇದ್ ಮಾಡ್ತೀವಿ. ಇದು ಫ್ರೀ ಆಗಿ ಸಿಗುವಂತಿರುವಂಥದ್ದು. ಆ ಫ್ರೀ ಆಗಿ ಸಿಗುವಂತಿರೋದನ್ನ ನಾವ್ ಯಾವ ತರ ಯೂಸ್ ಮಾಡ್ಬೇಕು, ನಾವ್ ಯಾವ ತರ ತಗೊಬೇಕು, ಮತ್ತೆ ಅದಕ್ಕೆ ಯಾವ ತರ ಆರೈಕೆ ಮಾಡ್ಬೇಕು ಅನ್ನೋದನ್ನ ನಾವು ಕಲ್ತ್ಕೊಂಡಿರ್ಬೇಕು. ಇದು ಕಣ್ಣನ್ನ ಧೂಳಿಂದ ರಕ್ಷಿಸಲು ನಿಮ್ಮನ್ನು ರೆಪ್ಪೆಯ ಕೂದಲು ನಿಮ್ಗೆ ಸಂರಕ್ಷಿಸುತ್ತೆ. ನೆಕ್ಸ್ಟ್ ಬಂದು ಬೆವರು ನೀರು ನಮ್ಮ ಕಣ್ಣಿಗೆ ಹೋಗದ ಹಾಗೆ ನಮ್ಮ ಹುಬ್ಬಿನ ಮೇಲ್ಭಾಗದ ಕೂದಲುಗಳು. ಈಗ ನಮ್ಮ ಹುಬ್ಬಿನ ಕೂದಲಿರುತ್ತೆ, ನಾವು ಮೇಲೆ ಬೆವರ್ತಾ ಇರ್ತೀವಿ, ಸೀದಾ ಹೋಗಿ ಬೆವರು ನೋಡಿ, ನೀವು ಈ ಸೈಡ್ ಎಲ್ಲ ಬೆವರು ಬರ್ತಾ ಇದೆ, ಸೀದಾ ಕೆಳಗ್ ಬರುತ್ತೆ. ಅದೇ ನಮ್ ಕಣ್ಣೊಳಗ್ ಹೋಗಕ್ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದ್ರೆ ನಮ್ಮ ಹುಬ್ಬು ತಡೆ ನಿಲ್ಸಿ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಇಳಿಜಾರಾಗಿ ಹೋಗುತ್ತೆ, ಲೆಫ್ಟ್ ಸೈಡ್ ಅಲ್ಲೂ ಇಳಿಜಾರಾಗಿ ಹೋಗಲು ಕರೆಕ್ಟ್ ಆಗಿ ಆಕೃತಿಯಾಗಿ ಒಬ್ಬೊಬ್ಬ ಮನುಷ್ಯನ ಪರ್ಸನ್ಗೆ ಆಕೃತಿಯಾಗಿ ಆ ಹುಬ್ಬುಗಳನ್ನ ಕೊಟ್ಟಿರುತ್ತೆ. ಅದನ್ನ ನಾವು ಯಾವ ತರ ಸಂರಕ್ಷಿಸ್ಕೊಬೇಕು, ಅದನ್ನ ಹೇಗೆ ಇಟ್ಕೊಬೇಕು. ಕೆಲವಷ್ಟು ಜನಕ್ಕೆ ಹೈಬ್ರೋಸೇ ಇರೋದಿಲ್ಲ, ಕೆಲವಷ್ಟು ಜನಕ್ಕೆ ಐಲ್ಯಾಶಸ್ ಇರಲ್ಲ. ಯಾಕಿರಲ್ಲ ಅಂತ ಅಂದ್ರೆ, ಅದು ನಾವು ಕೇಳಿದ್ರೆ ಯಾಕೆ ನಿಮ್ಗೆ ಐಲ್ಯಾಶಸ್ ಇಲ್ಲ, ಯಾಕೆ ನಮ್ಗೆ ಇದಿಲ್ಲ ಅಂತ ಕೇಳಿದ್ರೆ ಅವ್ರು ಕೇಳೋ ಕಾರಣಗಳೇನು ಅಂತ ಅಂದ್ರೆ, ನನ್ಗೆ ಹೆರಿಡಿಟಿ, ನಮ್ ತಂದೆಗಿಲ್ಲ, ನನ್ನ ತಾತನಿಗಿಲ್ಲ, ನನ್ಗಿಲ್ಲ. ಇದು ಹೆರಿಡಿಟಿ ಪ್ರಾಬ್ಲಮ್ ಅಲ್ಲ. ನೀವು ಯಾವ ತರ ನಿಮ್ಮ ಬಾಡಿನ ಸಂರಕ್ಷಿಸ್ಕೊಂತೀರಾ ಅದ್ರ ಮೇಲೆ ಡಿಪೆಂಡೆನ್ಸಿ ಆಗಿರುತ್ತೆ. ನೀವು ತಗೊಳ್ಳುವಂತಹ ಪ್ರೋಟೀನ್ ಯುಕ್ತವಾಗಿರುವಂತಹ ಆಹಾರ ಆಗಿರ್ಬೋದು, ನೀವು ತಲೆಗೆ ಹಚ್ಚುವಂತಹ ತೈಲ ಆಗಿರ್ಬೋದು, ನೀವು ಯೂಸ್ ಮಾಡುವಂತಹ ಪ್ರತಿಯೊಂದು ಆಗಿರ್ಬೋದು. ನೀವು ನೋಡಿ, ಯಾವ್ದಾದ್ರು ಒಂದು ಫಂಕ್ಷನ್ಗೆ ಯಾರೋ VIP ಗಳು ಗೆಸ್ಟ್ ಬರ್ತಾರೆ, ಯಾರೋ ಹೀರೋಯಿನ್ ಯಾರೋ ಬರ್ತಾರೆ, ಅವರೆಲ್ಲ ಅಷ್ಟು ಸುಲಭವಾಗಿ ಕಷ್ಟ ಪಡ್ದಲೆ, ಅವರೆಲ್ಲ ಬಾಡಿ ಆಕೃತಿನ ರೆಡಿ ಮಾಡ್ಕೊಳ್ದಲೆ, ಅವರ ಕೂದಲನ್ನ ಸಂರಕ್ಷಿಸ್ಕೊಳ್ದಲೆ, ಅವರನ್ನ ತಗೊಳ್ಳುವಂತಹ ಉತ್ಪನ್ನಗಳನ್ನ, ಉನ್ನತ ಮಟ್ಟವಾಗಿರುವಂತಹ ಉತ್ಪನ್ನಗಳನ್ನ ತಗೊಳ್ದಲೆ ಅವರು ಈ ಮಟ್ಟಕ್ಕೆ ಬಂದಿರೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಬಂದು ನಮ್ಮ ಬಾಡಿಲಿ ಎಷ್ಟು ಲಕ್ಷ ಕೂದಲಿನ ಬೇರುಗಳಿರುತ್ತೆ ಅಂತ ಅಂದ್ರೆ, ಒಟ್ಟು ನಮ್ಮ ದೇಹದಲ್ಲಿ 5 ಲಕ್ಷ ಕೂದಲಿನ ಬೇರುಗಳು ಇರುತ್ತೆ. ಇಡೀ ದೇಹದಲ್ಲಿ 5 ಲಕ್ಷದ ಕೂದಲಿನ ಬೇರುಗಳಿರುತ್ತೆ. ಆದ್ರೆ ನಮ್ಮ ತಲೆಯ ಭಾಗದಲ್ಲಿ 1 ಲಕ್ಷಕ್ಕಿಂತ ಕೂದಲಿನ ಬೇರುಗಳು ಇರುತ್ತೆ. 1 ಲಕ್ಷ ಕೂದಲಿನ ಬೇರುಗಳನ್ನ ಹೊಂದಿರುವಂತಹ ಒಂದು ನಮ್ಮ ತಲೆಯ ಆಕೃತಿ. 1 ಲಕ್ಷ ಅಂತ ಅಂದ್ರೆ ನೀವು ಯೋಚನೆ ಮಾಡಿ, ನಾವು ಆ 1 ಲಕ್ಷ ಬೇರ್ಗೆ ನಾವು ಎಷ್ಟು ತರಹದ ಪ್ರೋಟೀನ್ ಯುಕ್ತವಾಗಿರುವಂತಹ ಪ್ರೋಟೀನ್ ನಾವು ಇಂಟೇಕ್ ಮಾಡಬೇಕು, ಮತ್ತೆ ಔಟ್ಟೇಕ್ನು ನಾವು ಹೇಗ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ತುಂಬಾ ಸಂಕ್ಷಿಪ್ತವಾಗಿ ತಿಳ್ಕೊಬೇಕು. ಕೆಲವಷ್ಟು ಜನಕ್ಕೆ ಯಾಕೆ ಅಂತ ಅಂದ್ರೆ, ಆ ಕೂದಲಿನ ಸಂರಕ್ಷಣೆನ ಚೆನ್ನಾಗಿ ಮಾಡ್ಕೊಳ್ಳೋದಿಕ್ಕೆ ಆಗಿರಲ್ಲ. ಕೂದಲನ್ನ ಹೇಗೆ ಆರೈಕೆ ಮಾಡ್ಕೊಬೇಕು. ಕೆಲವಷ್ಟು ಜನಕ್ಕೆ ಹೇಳ್ತಾರೆ ಕೂದಲು ಅವ್ರಿಗೆ ಪ್ರೋಟೀನ್ ಯುಕ್ತವಾಗಿಲ್ಲ, ತುಂಬಾ ಬರ್ಲು ತರ ಆಗೋಗ್ಬಿಟ್ಟಿದೆ, ಇಲ್ಲ ಕೂದಲುಗಳು ತುಂಬಾ ಸೊಂಪಾಗಿ ಇಲ್ಲ. ಆಮೇಲೆ ಎಷ್ಟೇ ಕಟ್ ಮಾಡ್ಸಿದ್ರು ಮತ್ತೆ ಒಂದು ಕಾರಣ ಹೇಳ್ತಾರೆ. ನಾನು ಯಾವ್ದೋ ಒಂದು ಪಾರ್ಲರ್ಗೆ ಹೋಗಿದ್ದೆ, ಅಲ್ಲಿ ಹೇರ್ನ ಕಟ್ ಮಾಡಿಸ್ದೆ, ಹೇರ್ ಕಟ್ ಮಾಡಿದ ತಕ್ಷಣ ನನ್ಗೆ ಹೇರ್ ನಂಗೆ ಗ್ರೋತೆ ಆಗ್ತಾ ಇಲ್ಲ. ಅದು ಸುಳ್ಳಿನ ಸಂಗತಿಗಳು. ನಿಮ್ಗೆ ಹೇರ್ ಗ್ರೋತ್ ಆಗ್ತಿಲ್ಲ ಅಂತ ಅಂದ್ರೆ ನೀವು ಏನ್ ಇಂಟೆಕ್ಟ್ ಮಾಡ್ತಾ ಇದ್ದೀರಾ ಅದು ಸರಿ ಇರೋದಿಲ್ಲ, ಇಲ್ಲ ನಿಮ್ಮ ತಲೆಗೆ ಹಚ್ಚುವಂತಹ ಪ್ರಾಡಕ್ಟ್ಗಳು ಅಷ್ಟು ಪ್ರೋಟೀನ್ ಯುಕ್ತವಾಗಿರಲ್ಲ, ಮತ್ತೆ ಉತ್ಕೃಷ್ಟವಾಗಿರುವಂತಹ ಒಂದು ಉತ್ಪನ್ನ ಆಗಿರೋದಿಲ್ಲ.
ಇದು ಮೇನ್ ನಾವು ತಿಳ್ಕೊಬೇಕಾಗಿರುವಂತಹ ಬೇಸಿಕ್. ನಾನೇನು ನಿಮ್ಗೆ ಈಗ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ ಅದೆಲ್ಲ ಬೇಸಿಕ್ಸ್ಗಳು. ನಮ್ಮ ಕೂದಲಿನ ರಚನೆ ಹೇಗಾಗಿದೆ, ನಮ್ಮ ಕೂದಲಿನ ಏನಕ್ಕೆ ದೇವ್ರು ನಮ್ಗೆ ಕೂದಲನ್ನ ಕೊಟ್ಟಿದ್ದಾರೆ, ಆ ಕೂದಲನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಬೇಕು, ಆ ಕೂದಲನ್ನ ಹೇಗೆ ಸಂರಕ್ಷಿಸ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ದೆ. ಈ 1,00,000 ನಿಮ್ಗೆ ಗೊತ್ತಿತ್ತಾ, 1,00,000 ಕೂದಲಿನ ಬೇರುಗಳು ನಮ್ಮ ಬಾಡಿಲಿ, ನಮ್ಮ ತಲೆಯಲ್ಲಿ ಇದೆ ಅಂತ. ಬಟ್ ಇವತ್ತು ನಿಮ್ಗೆ ಇದು ತಿಳಿದಿರ್ಲಿ, ಇದು ಒಂದು ಮೇನ್ ಪಾರ್ಟ್ ನಮ್ಮ ಬಾಡಿಲಿ. ಓಕೆ, ಆ ಬಾಡಿನ ಹೇಗೆ ನಾವು ಸಂರಕ್ಷಿಸ್ಕೊಬೇಕು ಅನ್ನೋದ್ರ ಬಗ್ಗೆ ನಾವು ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಅದಕ್ಕೋಸ್ಕರ ನಾನು ಈ PPT ನ ನಿಮ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಈ ಎವ್ರಿ ಟೈಮ್ ನಾನು ಏನ್ ಮಾಡ್ತಾ ಇದ್ದೆ, ನಮ್ಮ ಪ್ರಾಡಕ್ಟ್ಗೆ ನಾವು ಏನೇನೆಲ್ಲ ಏನೆಲ್ಲ ನಾವು ಆಯುರ್ವೇದಿಕ್ ನ ಗುಣಗಳನ್ನ ನಾನು ಆಡ್ ಮಾಡಿದೀನಿ ಅಂತ ನಿಮಗೆ ತಿಳಿಸ್ತಾ ಇದ್ದೆ. ಬಟ್ ಇವತ್ತು ನಾನು ಹೇಳ್ತಾ ಇರೋದು ನಮ್ಮ ಕೂದಲಿನ ರಚನೆ ಬಗ್ಗೆ ಫಸ್ಟ್ ತಿಳ್ಕೊಂಡು ಅದಾದ್ಮೇಲೆ ನಮ್ಮ ಪ್ರಾಡಕ್ಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೇನೆ. ನೆಕ್ಸ್ಟ್ ಬನ್ನಿ, ಪ್ರತಿಯೊಂದು ಬೇರು ನಮ್ಮ ಚರ್ಮದ 2ನೇ ಲೇಯರ್ ಆದ ಡರ್ಮಿಸ್ ಭಾಗದಲ್ಲಿ ಬಲ್ಬ್ ಆಕಾರದಲ್ಲಿ ಹೇರ್ ಫಾಲಿಕ್ ಗಳನ್ನ ಹೊಂದಿದ್ದು, ಪ್ರತಿಯೊಂದು ಹೇರ್ ಫಾಲಿಕ್ಗಳು ಹೇರ್ ಗ್ರೋಯಿಂಗ್ ಸೆಲ್ಸ್ ಗಳನ್ನ ಹೊಂದಿರುತ್ತೆ. ನಿಮ್ಗೆ ನೋಡಿ, ಆ ಲೇಯರ್ ಬಲ್ಬ್ ಆಕಾರದಲ್ಲಿ ಏನ್ ತೋರಿಸ್ತಾ ಇದೆ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲ, ಅದು ಏನು ಬಲ್ಬ್ ತರ ಕಾಣಿಸ್ತಾ ಇದೆ, ಅದು ನಿಮ್ಗೆ ಗ್ರೋಯಿಂಗ್ ಸೆಲ್ಸ್ಗಳದು. ಆ ಸೆಲ್ಸ್ಗಳು ನೀವು ಕೆಮಿಕಲ್ನ ಹಾಕ್ತಾ ಹಾಕ್ತಾ ಒಂದೊಂದೇ ಸೆಲ್ಸು ನಶಿಸ್ತಾ ಹೋಗ್ತಾ ಇರುತ್ತೆ. ಅದು ನಿಮ್ಗೆ ಗೊತ್ತಾಗ್ತಾ ಇರಲ್ಲ. ಎವ್ರಿ ಡೇ ನನ್ಗೆ ಯಾರೋ ಹೇಳಿದ್ರು, ಹೇರ್ ಸರಿಯಂ ಹೇಳಿದ್ರು, ನಾನು ಅದು ಹಚ್ತೆ. ಯಾರೋ ಹೇಳಿದ್ರು ಏನು ನಮ್ದು ಪ್ರತಿಯೊಂದು ಶಾಂಪೂಗಳಾಗಿರ್ಬೋದು ಅದನ್ನ ಹಚ್ಚಿ ತುಂಬಾ ಕೆಮಿಕಲ್ನ ಹಾಕಿ ನಮ್ಮ ಹೇರ್ ಸೆಲ್ಸ್ಗಳನ್ನ ನಾವು ಕಳ್ಕೊಂತಾ ಇದ್ದೀವಿ. ಆಲ್ರೆಡಿ 30 ಏಜ್ಗೆನೇನೆ ತುಂಬಾ ಬಾಲ್ಡೆಡ್ ಆಗ್ತಾ ಇದೀವಿ. ಹೆಣ್ಮಕ್ಳುಗಳಿಗೆ ಎಷ್ಟೋ ಜನಕ್ಕೆ ಹೇರ್ ಗ್ರೋತ್ ಆಗ್ತಾ ಇರಲ್ಲ, ಎಷ್ಟೋ ಜನಕ್ಕೆ ಹೆಣ್ಮಕ್ಳಿಗೆ ಕೂದಲಿನ ಸಮಸ್ಯೆ ಆಗ್ಬಿಟ್ಟು ಆಮೇಲೆ ಈಗ ಹೋಗ್ಲಿ, ನೀವು ಈಗ ನಾವು ದೊಡ್ಡವರಿಗೆ ಹೋಗೋದ್ ಬೇಡ, ಈಗ ಚಿಕ್ಕ ಮಕ್ಕಳುಗಳಿಗೆ ಬರೀ 12 ಏಜು, 13 ಏಜು, 14 ಏಜ್ ಯಾರಿದ್ದಾರೆ, ಆ 14 ಏಜ್ ಇರುವಂತಹ ಮಕ್ಳುಗಳಿಗೇನೆ ಹೇರ್ ಗ್ರೋತ್ ಆಗ್ತಿಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಅಂದ್ರೆ, ಈ ಸೆಲ್ಸ್ಗಳು ನಿಮ್ಗೆ ಏನ್ ನಾನು ತೋರಿಸ್ತಾ ಇದ್ದೀನಿ, ಆ ಸೆಲ್ಸ್ಗಳು ಏನಾಗಿದೆ ಅಂತ ಅಂದ್ರೆ ಗ್ರೋಯಿಂಗ್ ಸೆಲ್ಸ್ಗಳು ನಿಮ್ಗೆ ಒಂದೊಂದೇ ನಶಿಸ್ತಾ ಹೋಗ್ತಾ ಬರುತ್ತೆ. ಅದು ನಶಿಸ್ತಾ ಹೋದಂಗೆ ಏನಾಗುತ್ತೆ ಅಂತ ಅಂದ್ರೆ, ಅಲ್ಲಿರುವಂತಹ ನೀವು ಒಳಗೆ ಇಂಟೇಕ್ ಮಾಡುವಾಗ್ಲೂ ಒಳ್ಳೆ ಪ್ರೋಟೀನ್ ಕೊಟ್ಟಿಲ್ಲ, ನಿಮ್ಗೆ ಒಳ್ಳೆ ತೈಲನ ನೀವು ಹಚ್ಚಿಲ್ಲ ಅಂತ ಅಂದಾಗ ಆ ಸೆಲ್ಸ್ಗಳು ನಿಮ್ಗೆ ನಶಿಸ್ತಾ ಹೋಗ್ತಾ ಬರುತ್ತೆ. ಅವಾಗ ನಿಮ್ಗೆ ಗ್ರೋತ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದೆಲ್ಲ ಏನು ಬೇರ್ಗಳನ್ನ ನೋಡ್ತಾ ಇದ್ದೀರಿ, ಇದೆಲ್ಲ 1,00,000 ಬೇರಿಂದ ಕೂಡಿರುವಂತಹ ನಮ್ಮ ತಲೆಯ ಆಕೃತಿ. ಓಕೆ, ಇನ್ನ ನೆಕ್ಸ್ಟ್ ಬಂದು ಪ್ರೋಟೀನ್ ಇಂದ ಆಗಿರುವಂತಹ ಕೂದಲಿನ ಬೇರುಗಳು. ಪ್ರೋಟೀನ್ ಹಾಕ್ಬೇಕು ನನ್ನ ತಲೆಗೆ, ನಾನು ಇದನ್ನ ಹಚ್ಚೋದ್ರಿಂದ ನಮ್ಮ ಸೆಲ್ಸ್ಗಳು ತುಂಬಾ ಗಟ್ಟಿ ಆಗತ್ತೆ, ನಮ್ಮ ಬಾಡಿ. ಆಮೇಲೆ ಕೆಲವೊಂದು ನರಗಳಿಗೆ ಏನ್ ಮಾಡ್ಬೇಕು, ಹೇರ್ ಬ್ಲಾಕ್ ಆಗೋದಿಕ್ಕೆ ಯಾವ ಆಯಿಲ್ ಹಚ್ಬೇಕು, ಮತ್ತೆ ನಮ್ಮ ತಲೆಯನ್ನ ತುಂಬಾ ಗಟ್ಟಿಯಾಗಿ ಇಡೋದಿಕ್ಕೆ ಏನ್ ಹಾಕ್ಬೇಕು. ಕೆಲವಷ್ಟು ಜನ ಹೇಳ್ತಾನೆ, ಅವ್ನು ಏನ್ ತಲೆನಾ ಬುರುಡೆನಾ ಯಪ್ಪ ಇಂತ ಗಟ್ಟಿ ಇದೆ ಅಂತ ಅಂತಾರೆ. ಯಾಕಂತಾರೆ ಅಂತ ಅಂದ್ರೆ, ಅವರು ತಗೊಳ್ಳುವಂತಹ ಪ್ರೋಟೀನ್ ಆಗಿರ್ಬೋದು, ಅವರು ಹಚ್ಚುವಂತಹ ಕ್ವಾಲಿಟಿ ಪ್ರಾಡಕ್ಟ್ ಆಗಿರ್ಬೋದು ಹಾಗಿರುತ್ತೆ. ಅದಕ್ಕೆ ಅವರ ಆಕೃತಿ, ಅವರ ಇದು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇನ್ನ ಆರೈಕೆ ಒಳಗಿನಿಂದಲೂ ಹೊರಗಿನಿಂದಲೂ ಸಮ ಪ್ರಮಾಣದಲ್ಲಿ ಆಗಬೇಕೆಂಬುದು ನಮ್ಮ ಸಂಸ್ಥೆಯ ನಂಬಿಕೆ. ಅದರಲ್ಲಿ ಪ್ರಮುಖವಾಗಿ ಹೊರಗಿನಿಂದ ಕೂದಲನ್ನು ಪೋಷಿಸಲು ಮತ್ತು ರಕ್ಷಿಸಲು ಇರುವ ಅಮೃತವೇ ನಮ್ಮ ಕೇರ್ ಅಮೃತ್ ಆಯುರ್ವೇದಿಕ್ ಹೇರ್ ಆಯಿಲ್. ಯಾಕಪ್ಪ ನಮ್ಮ ಕೂದಲಿನಿಂದ ಒಳಗಿನಿಂದ ಮತ್ತೆ ಹೊರಗಿನಿಂದ ಸಮ ಪ್ರಮಾಣದಲ್ಲಿ ಆಗ್ಬೇಕು ಅಂತ ಹೇಳಿ ನಮ್ಮ ಸ್ವದೇಶಿ ದಿಶಾ ಕಂಪನಿ ತುಂಬಾ ಅಂದ್ರೆ ಅದನ್ನ ತುಂಬಾ ಇನ್ವೆಸ್ಟಿಗೇಷನ್ ಮಾಡಿ ಕೆಲವಷ್ಟು ಪ್ರಾಡಕ್ಟ್ಗಳನ್ನ ತಗೊಂಬಂದು ಅದನ್ನ ಒಂದು 6 months ನಮ್ಮ ಸೈಂಟಿಸ್ಟ್ಗಳಿಗೆ ತೋರಿಸಿ ಅದರಿಂದ ತಗೊಂಡಿರುವಂತಹ ಅವರ ಸಜೆಷನ್ ನ ತಗೊಂಡು ಕೆಲವಷ್ಟು ಥೆರಪೀಸು ಯಾರು ನಾನು ನೆಕ್ಸ್ಟ್ ಹೋದ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಹೇಳ್ದೆ, ಆಯುರ್ವೇದಿಕ್ ಯಾರು ಡಾಕ್ಟರ್ಸ್ಗಳಿದ್ದಾರೆ ಅವರ ಪ್ರಿಸ್ಕ್ರಿಪ್ಷನ್ಸ್ ನ ತಗೊಂಡು ನಾವು ಕೂದಲಿನ ಆರೈಕೆಗೆ ಯಾವ್ದೆಲ್ಲ ರೂಟ್ಸ್ ಗಳಾಗಿರ್ಬೋದು ಮತ್ತೆ ಯಾವ್ದೆಲ್ಲ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ಗಳು ನಮ್ಮ ಹೇರ್ಗೆ ತುಂಬಾ ಪ್ರೊಟೆಕ್ಟಿವ್ ಆಗಿ ಇದನ್ನ ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳಿದು ತುಂಬಾ ಸಂಶೋಧನೆನ ಮಾಡಿ ಈ ಪ್ರಾಡಕ್ಟ್ ನ ನಾವು ರೆಡಿ ಮಾಡಿರೋದು. ಆ ರೆಡಿ ಮಾಡಿರುವಂತಹ ಆ ಹೇರ್ ಆಯಿಲ್ ಏನಾಗಿದೆ, ನಿಮ್ಮ ಕೂದಲಿನ ತುಂಬಾ ಸಂರಕ್ಷಿಸಿ, ತುಂಬಾ ನಿಮ್ಗೆ ಏನಂತ ಅಂದ್ರೆ ಎಲ್ಲಾ ಕಂಪನಿ ಕೊಟ್ಟಿರ್ಬೋದು ನಮ್ಮ ಏನು ಬೇರೆ ತರದ ಆಯಿಲ್ಗಳು, ನಿಮ್ಗೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಆಯಿಲ್ಗಳಾಗಿರ್ಬೋದು ಪ್ರತಿಯೊಂದನ್ನು ನಿಮ್ಗೆ
ಕೊಟ್ಟಿರ್ಬೋದು. ಬಟ್ ಆದ್ರೆ ನಮ್ಮ ಸ್ವದೇಶಿ ದಿಶಾ ಕಂಪನಿ ಎಕ್ಸ್ಟ್ರಾಡಿನರಿ ಆಗಿ ನಿಮ್ಮನೆಗೋಸ್ಕರ, ಅಂದ್ರೆ ನಮ್ಮ ಸ್ವದೇಶಿ ದಿಶಾ ಕಂಪನಿಗೋಸ್ಕರ ನಾವು ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನನ್ನ ಫ್ಯಾಮಿಲಿ ಅಲ್ಲ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಗುರು ಸರ್ ತುಂಬಾ ಪ್ರೊಟೆಕ್ಟಿವ್ ಆಗಿ ಈ ಪ್ರಾಡಕ್ಟ್ ಇಂದ ತುಂಬಾ, ನಿಮ್ಗೇನೇನೆ ಗೊತ್ತಿದೆ ಆಯುರ್ವೇದಿಕ್ ಹೇರ್ ಆಯಿಲ್ ಎಷ್ಟು ನಿಮ್ಗೆ ಬೆನಿಫಿಟ್ಸ್ ಮತ್ತೆ ರಿಸಲ್ಟ್ಸ್ ಗಳನ್ನ ಕೊಟ್ಟಿದೆ ಅಂತ. ರಿಸಲ್ಟ್ಸ್ ಅಂತ ಅಂದ್ರೆ ಅದು ನಿಮ್ಗೆ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ನಾವು ಸ್ಟಾರ್ಟ್ಅಪ್ ಮಾಡಿ 3 ಇಯರ್ಸ್ ಆಯ್ತು. ಆ 3 ಇಯರ್ಸ್ ಅಲ್ಲಿ ಈ ಹೇರ್ ಆಯಿಲ್ ಏನೆಲ್ಲ ಬೆನಿಫಿಟ್ ಆಯ್ತು ಅಂದ್ರೆ ಹೇರ್ ಆಯಿಲ್ ರೆಡಿ ಆಗಿದ್ದು 3 ಇಯರ್ಸ್ ನೀವು ಯಾವ ತರದ್ದು ರಿಸಲ್ಟ್ಸ್ ಗಳನ್ನೆಲ್ಲ ಕೊಡ್ತು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ. ನಮ್ಮ ಕಂಪನಿ ಈ ತರ ಒಂದು ರಕ್ಷಣೆಯನ್ನ ಕೊಡಬೇಕು, ನಾವು ಒಳಗೂ ಹೊರಗುನು ಒಂದು ಪ್ರೊಟೆಕ್ಟಿವ್ ಆಗಿ ಹಾಕುವಂತ ಹೇರ್ ಆಯಿಲ್ ತುಂಬಾ ರಿಸಲ್ಟ್ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ಸಂಶೋಧನೆ ಮಾಡಿ ನಮ್ಮ ಕೂದಲಿನ ಪೋಷಿಸೋದಲ್ಲದೆ ಬೇರೆಯವರ ಕೂದಲುಗಳಿಗೂ ತುಂಬಾ ಹೆಲ್ಪ್ ಆಗ್ಬೇಕು ಅಂತ ಹೇಳಿ ಆಯುರ್ವೇದಿಕ್ ಹೇರ್ ಆಯಿಲ್ ನ ನಾವು ರೆಡಿ ಮಾಡಿದ್ವಿ. ಬಂದು ಏನಾಗಿದೆ ಅಂತ ಅಂದ್ರೆ ನಮ್ಮ ಕೇಶ ತೈಲವು ವರ್ಜಿನ್ ಕೊಕೊನಟ್ ಆಯಿಲ್ ಇಂದ ಸಮೃದ್ಧವಾಗಿದ್ದು ನೈಸರ್ಗಿಕವಾಗಿಯೂ ಸಾಕಷ್ಟು ಶಕ್ತಿ ಗುಣಗಳನ್ನು ಹೊಂದಿರುವ ಈ ತೈಲಕ್ಕೆ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನ ಸೇರಿಸುವುದಕ್ಕೆ ಅದರ ಶಕ್ತಿಯನ್ನು 10 ಪಟ್ಟು ಹೆಚ್ಚಿಸಲಾಗಿದೆ. ಇದು ಬೇಸ್ ಏನ್ ಮಾಡಿದೀವಿ ಅಂತ ಅಂದ್ರೆ ವರ್ಜಿನ್ ಕೊಕೊನಟ್ ಆಯಿಲ್ ಇಂದ ತಯಾರಾಗಿರುವಂತಹ ಒಂದು ಆಯುರ್ವೇದಿಕ್ ತೈಲ. ವರ್ಜಿನ್ ಕೊಕೊನಟ್ ಆಯಿಲ್ ಎಷ್ಟು ಇದೆ, ಅದ್ರದ ಫಲಿತಾಂಶಗಳು ಏನ್ ಬರ್ತಾ ಇದೆ, ಅದ್ರ ಉಪಯೋಗದಿಂದ ಎಷ್ಟು ಕಾಯಿಲೆಗಳು ವಾಸಿಯಾಗಿದೆ, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ. ನಾನು ಅದ್ರ ಬಗ್ಗೆ ಹೇಳೋದಿಕ್ಕಾಗೋದಿಲ್ಲ. ಅಂತ ದಿವ್ಯ ಔಷಧಿಯಿಂದ ನಾವು ಒಂದು ಬೇಸಾಗಿ ಒಂದು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಮಾಡಿದೀವಿ ಅಂತ ಅಂದ್ರೆ ನಮ್ಮ ಆಯುರ್ವೇದಿಕ್ ಹೇರ್ ಆಯಿಲ್ ಆ ಒಂದು ವರ್ಜಿನ್ ಕೊಕೊನಟ್ ಆಯಿಲ್ ಇಂದ ನಾವು ಒಂದು ಹರ್ಬಲ್ ಪ್ರಾಡಕ್ಟ್ ಆಗಿ ನಾವು ರೆಡಿ ಮಾಡಿದ್ದೆ ಯಾವುದು ಅಂತ ಅಂದ್ರೆ ಆಯುರ್ವೇದಿಕ್ ಹೇರ್ ಆಯಿಲ್. ಅದು ಬರೀ ಒಂದು ಗಿಡಮೂಲಿಕೆಗಳನ್ನ, ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನ ಸೇರಿಸಿ ಅದರಿಂದ ಬರುವಂತ ಇನ್ನು 10 ಪಟ್ಟು ರಿಸಲ್ಟ್ ಬರಬೇಕು ಅಂತ ಹೇಳಿ ಕೆಲವೊಂದು ಆಯುರ್ವೇದಿಕ್ ಗುಣಗಳನ್ನ ಸೇರಿಸಿ ಈ ಒಂದು ಪ್ರಾಡಕ್ಟ್ ನ ನಾವು 10 ಪಟ್ಟು ಶಕ್ತಿಯನ್ನ ಕೊಟ್ಟು ಈ ಒಂದು ಆಯಿಲ್ ಅನ್ನ ಹೆಚ್ಚಿಗೆ ಮಾಡಿ ನಿಮ್ಮ ಗ್ರೋತ್ಗೆ, ಹೇರ್ಗೆ ಏನೆಲ್ಲ ಸಮಸ್ಯೆಗಳಿದೆ ಆ ಹೇರ್ಗೆ ಸಮಸ್ಯೆಗಳನ್ನ ಎಲ್ಲ ಕ್ಲಿಯರ್ ಮಾಡೋದಿಕ್ಕೆ ನಾವು ಇದನ್ನ ವ್ಯವಸ್ಥೆ ಮಾಡಿದೀವಿ. ನೆಕ್ಸ್ಟ್ ಬಂದು ಯಾಕೆ ನಮ್ಗೆ ಕೂದಲು ಉದುರ್ತಾ ಇದೆ, ಯಾವ್ದ್ರಿಂದ ಕೂದಲು ಉದುರ್ತಾ ಇದೆ, ನಮ್ಮ ಕೂದಲಿನ ಬೆಳವಣಿಗೆ ಯಾಕೆ ಆಗ್ತಾ ಇಲ್ಲ, ಕೂದಲಿಗೆ ಎಲ್ಲಾ ತರದ ಸಮಸ್ಯೆಗಳು ಏನಕ್ಕೆ ಬರ್ತಾ ಇದೆ, ಮೇಡಮ್ ನಾನು ಆಯಿಲ್ ಹಚ್ತಾ ಇದ್ದೀನಿ, ನಿಮ್ದು ಆಯಿಲ್ನೇ ಹಚ್ತಾ ಇದ್ದೀನಿ, ನನ್ಗೆ ಹೇರ್ ಫಾಲ್ ಆಯ್ತು ಮತ್ತೆ ಏನೋ ಇದಾಯ್ತು. ಯಾಕೆ ಅದು ಒಂದ್ರದಿಂದ ಆಯ್ತು ಅಂತ ಅಂದ್ರೆ ನೀವು ಆಗಿರುವಂತಹ ಒಂದು ಪರಿಸರ ಮಾಲಿನ್ಯ, ಮತ್ತೆ ಎಲ್ಲೋ ಯಾವ್ದೋ ಒಂದು ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಇಲ್ಲ ಹೊರಗಡೆ ಎಲ್ಲೋ ಹೋಗ್ತಾ ಇರ್ತೀರಾ, ಅಲ್ಲಿ ತುಂಬಾ ಮಾಲಿನ್ಯ ಆಗಿರುತ್ತೆ. ಮತ್ತೆ ಇಲ್ಲ ಅಂತಂದ್ರೆ ಕಳಪೆ ಆಹಾರ, ಆಮೇಲೆ ನೀವು ತಿನ್ನುವಂತಹ ಪ್ರೋಟೀನ್, ನೀವು ತಿನ್ನುವಂತಹ ಆಯಿಲ್ ಆಗಿರ್ಬೋದು, ನೀವು ಏನ್ ಎವ್ರಿ ಡೇ ನೀವು ಮನೇಲಿ ಕೆಲಸ ಮಾಡ್ತೀರಾ ಅದ್ರಲ್ಲಿ ಯಾವ ತರದ ಆಯಿಲ್ ನ ನೀವು ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಅಡ್ಗೆ ಮನೆಗೆ ಯಾವ ತರದ ಒಂದು ದಿವ್ಯ ಔಷಧ ಆಗಿ ಒಂದು ಆಯಿಲ್ ನ ರೆಡಿ ಮಾಡ್ತಾ ಇದ್ದೀರಾ, ಅದು ಒಂದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಒತ್ತಡದ ಜೀವನ. ಈಗ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಕಂಪ್ಯೂಟರು, ಮೊಬೈಲು ಸಿಕ್ಕಾಬಟ್ಟೆ ಅಡಿಕ್ಟ್ ಆಗೋಗ್ಬಿಟ್ಟಿದೀವಿ ಮೊಬೈಲ್ ಅಲ್ಲಿ. ಹಾಗಾಗಿ ಅದರಿಂದ ಒಂದ್ ಸ್ವಲ್ಪ ಈಚೆಗೆ ಬರ್ಬೇಕು. ಆಮೇಲೆ ಒತ್ತಡದ ಲೈಫು, ಆ ಒತ್ತಡದ ಲೈಫಲ್ಲೂ ಏನಾಗೋಗ್ಬಿಡುತ್ತೆ, ತುಂಬಾ ಹೇರ್ ಫಾಲ್ ಆಗುತ್ತೆ, ತುಂಬಾ ಯೋಚನೆ ಮಾಡೋದು, ಮುಂದೇನೋ ಆಗ್ಬಿಡುತ್ತೆ, ಮುಂದೇನೋ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು, ಇಲ್ಲ ಏನೋ ಮಕ್ಳುಗಳ ಸಮಸ್ಯೆ ಆಗಿರ್ಬೋದು, ಇಲ್ಲ ಇನ್ನೇನೋ ಸಮಸ್ಯೆ ಆಗಿದ್ರು, ಇಲ್ಲ ಏನೋ ಪ್ರಾಬ್ಲಮ್ ಆಗಿದೆ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ 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 ಏನಾಗುತ್ತೆ ಅಂತಂದ್ರೆ ನಿಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಕುಂಠಿತ ಆಗೋದಕ್ಕೆ ಶುರುವಾಗುತ್ತೆ, ನಿಮ್ಮ ಕೂದಲು ಡ್ಯಾಮೇಜ್ ಆಗಕ್ಕೆ ಶುರುವಾಗುತ್ತೆ. ಆಮೇಲೆ ಕೆಲವಷ್ಟು ಹೇಳ್ತಾರೆ ನನ್ಗೆ ಕೂದಲು ಹಾಫ್ ಆಫ್ ಕಟ್ ಆಗ್ತಾ ಇದೆ, ಕೂದಲು ಚೆನ್ನಾಗಿ ಇದಾಗ್ತಾ ಇಲ್ಲ, ಕೂದಲು ಮ್ಯಾಮ್ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಬಟ್ ಆದ್ರೆ ಅರ್ಧದಲ್ಲೇ ಕಟ್ ಆಗಿ ಹೋಗ್ಬಿಡುತ್ತೆ, ಮತ್ತೆ ಉದ್ದ ಬೆಳೀತಾ ಇಲ್ಲ ಕೂದಲು. ಯಾಕೆ ಉದ್ದ ಬೆಳೀತಾ ಇಲ್ಲ ಅಂತ ಅಂದ್ರೆ ಒತ್ತಡದ ಲೈಫ್ ಆಗಿರ್ಬೋದು, ಕಳಪೆ ಆಹಾರ ಆಗಿರ್ಬೋದು, ಮತ್ತೆ ರಾಸಾಯನಿಕ ಉತ್ಪನ್ನಗಳ ಬಳಕೆ ಆಗಿರ್ಬೋದು. ರಾಸಾಯನಿಕ ಉತ್ಪನ್ನಗಳು ಅಂತ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಈಗ ಒಂದು ಲೈಫ್ ಸ್ಟೈಲ್ ಏನಾಗಿದೆ ಅಂತ ಅಂದ್ರೆ ಯಾರೋ ಹೇಳಿದ್ರು ಶಾಂಪು ದುಬಾರಿ ಆಗಿದೆ, ಆ ಶಾಂಪು ಹಾಕಿದ್ರೆ ತುಂಬಾ ಸ್ಟ್ರೈಟ್ನಿಂಗ್ ಬರುತ್ತೆ, ತುಂಬಾ ಕಂಪನಿಗಳು ಹೇಳ್ತಾ ಇದಾರೆ ಅದನ್ನ ಆ ರಾಸಾಯನಿಕ ಉತ್ಪನ್ನಗಳನ್ನ ತಗೊಂಡ್ರೆ ತುಂಬಾ ಚೆನ್ನಾಗಿ ಸ್ಟ್ರೈಟ್ ಆಗ್ಬಿಡುತ್ತೆ, ಇಲ್ಲ ಅದ ಹಚ್ಚಿದ ತಕ್ಷಣ ಕೂದಲು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗೋಗ್ಬಿಡುತ್ತೆ. ಈ ತರ ಮೂಢನಂಬಿಕೆಗಳಿಗೆ ಒಳಗಾಗಿ ಆಮೇಲೆ ಅದಕ್ಕೆ ಏನೆಲ್ಲಾ ಪ್ರಾಡಕ್ಟ್ಗಳು ಆಗಿರ್ಬೋದು, ಇಂಗ್ರೀಡಿಯೆಂಟ್ಸ್ ಗಳಾಗಿರ್ಬೋದು, ಇದ್ರ ಬಗ್ಗೆ ನಾವು ಯಾವ್ದೇ ತರದ ವಿಷಯಗಳಾಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು ತಿಳಿದಲೇನೆ ಹೇರ್ ಸೆರಮ್ಸ್ ಗಳನ್ನ ಹಚ್ಚೋದಾಗಿರ್ಬೋದು, ಆಮೇಲೆ ಅದ್ರ ಬಗ್ಗೆ ಶಾಂಪೂಸ್ ಗಳನ್ನ ಹಾಕಿರ್ಬೋದಾಗಿರ್ಬೋದು, ಇನ್ನು ಕೆಲವಷ್ಟು ತರಹದ ಸೆರಮ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಆಮೇಲೆ ಕಂಡೀಷನರ್ ನ ಯೂಸ್ ಮಾಡ್ತಾರೆ. ಕಂಡೀಷನರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಅದು ಒಂದು ಪ್ರೋಟೀನ್,
ಅದು ಮೇನ್ ಇಂಪಾರ್ಟೆಂಟ್, ಬೇಕೇ ಬೇಕು ಕಂಡೀಷನರ್. ಆ ಕಂಡೀಷನರ್ ಹಚ್ಚೋದ್ರಿಂದಲೂ ನಿಮ್ಮ ಹೇರ್ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಬಟ್ ಯಾವುದನ್ನ ನೀವು ಬಳಕೆ ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ನಮ್ಮ ಕಂಪನಿ ಸ್ವದೇಶಿ ದಿಶಾ ಕಂಪನಿ ನಿಮ್ಗಾಗ್ಲೇ ನಿಮ್ಮ ಕೈ ಕೊಟ್ಟಿದ್ದಾರೆ. ಅದನ್ನ ತಗೊಂಡು ನೀವು ತುಂಬಾ ಚೆನ್ನಾಗಿ ಅಂತ ಅಂದ್ರೆ ಅದರದ ಉಪಯೋಗಗಳನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡು ನಮ್ಮ ಹೇರ್ನ ಕಾಪಾಡ್ಕೊಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಆಯುರ್ವೇದಿಕ್ ಹೇರ್ ಆಯಿಲ್ಗೆ ನಾವು ಏನೇನೆಲ್ಲ ಅಪ್ಡೇಷನ್ ಮಾಡಿದೀವಿ, ಏನೇನೆಲ್ಲ ಹಾಕಿದೀವಿ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೀನಿ. ಇದಕ್ ಬಂದು ಆಯುರ್ವೇದಿಕ್ ಹೇರ್ ಆಯಿಲ್ ಕೆಲವೊಂದು 20 ತರದ್ದು ಅಂತಂದ್ರೆ 20+ ಆಯುರ್ವೇದಿಕ್ ರೂಟ್ಸ್ ಹರ್ಬ್ಸ್ ಗಳನ್ನ ಸೇರಿಸಿ ನಾವು ಈ ಒಂದು ಆಯುರ್ವೇದಿಕ್ ಕೇಶ ತೈಲನ ನಾವು ರೆಡಿ ಮಾಡಿದೀವಿ. ಅದರಲ್ಲಿ ಕೆಲವೊಂದು ಮಾತ್ರ ನಾನು ನಿಮಗೆ ತಿಳಿಸ್ತೀನಿ. ಯಾಕೆಂತಂದ್ರೆ ಈ ಹಿಂದಿನ ಸೆಷನ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ತರದ ಬಗ್ಗೆ ರೂಟ್ಸ್ ಗಳ ಬಗ್ಗೆ ಆಗಿರ್ಬೋದು, ಕೆಲವೊಂದು ರೂಟ್ಸ್ ಗಳು ಏನೇನ್ ಮಾಡುತ್ತೆ, ಯಾವ್ದೆಲ್ಲಾನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ತುಂಬಾ ಡೀಪ್ ಆಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ರೋಸ್ ಮೇರಿ ನಿಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಮಸ್ಟರ್ಡ್ ಆಯಿಲ್ ನಿಮ್ಮ ಕೂದಲನ್ನ ಬ್ಲಾಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮುಲಾತಿ ರೂಟ್ಸ್ ನಾನು ಆಲ್ರೆಡಿ ನಿಮ್ಗೆ ಡಿಜಿಟಲ್ ಮಾಧ್ಯಮದಲ್ಲಿ ಆಲ್ರೆಡಿ ತೋರಿಸಿದೀನಿ ತುಂಬಾ ಚಿಕ್ಕ ಪ್ರಮಾಣದಲ್ಲಿ. ಈ ಮುಲಾತಿ ರೂಟ್ಸ್ ನ ಮತ್ತೆ ಲಾವಂಚ ರೂಟ್ಸ್ ಗಳಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಣ್ಣೆನ ನಾವು ಅದ್ದಿ ಬಿಡ್ತೀವಿ. ಅದರಲ್ಲಿ ಬಂದಿರುವಂತಹ ಆಯಿಲ್ ನ ತೆಗೆದು ಆಮೇಲೆ ನಾವು ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನ ಹಾಕಿ ನಾವು ಆ ಎಣ್ಣೆನ ತಯಾರಿ ಮಾಡ್ತೀವಿ. ಈ ತರದ್ದು ಏನ್ ನಾವು ಯೂಸಸ್ಗಳು ಏನಾಗಿರ್ಬೋದು, ಈ ತರ ಮುಲಾತಿ ರೂಟ್ಸ್ ಗಳಾಗಿರ್ಬೋದು, ಲಾವಂಚ ರೂಟ್ಸ್ ಗಳಾಗಿರ್ಬೋದು, ಇನ್ನ ಯಾವ ಕಂಪನಿಗಳು ಸಹ ನೀವು ನೋಡಿರ್ಬೋದು, ಎಲ್ಲರೂ ಆ ಪೌಡರ್ ಹಾಕಿದ್ರು, ಈ ಲೀವ್ಸ್ ಹಾಕಿದ್ರು, ಈ ರೂಟ್ಸ್ ಗಳನ್ನ ಹಾಕಿದ್ರು ಅಷ್ಟೇ ನೋಡಿದಿರ. ಬಟ್ ನಮ್ಮ ಸ್ವದೇಶಿ ದಿಶಾ ಕಂಪನಿ ಇವತ್ತು ಅಪ್ಡೇಟ್ ವರ್ಷನ್ ಏನಂತಂದ್ರೆ ನಾವು ಕೆಲವೊಂದು ರೂಟ್ಸ್ ಅಲ್ಲಿ ಬರುವಂತಹ ಅಂಶ, ಅದರಲ್ಲಿ ಬರುವಂತಹ ಅಂಶನ ತೆಗೆದು ನಿಮ್ಗೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಏನಂತ ಅಂದ್ರೆ ನಾನು ಕೇರಾಮೃತ್ ವರ್ಜಿನ್ ಕೊಕೊನಟ್ ಆಯಿಲ್ ನ ಹಾಕಿರ್ತೀನಿ, ಸೇಸಮ್ ಆಯಿಲ್ ನ ಹಾಕ್ತೀನಿ, ಮಸ್ಟರ್ಡ್ ಆಯಿಲ್ ನ ಹಾಕ್ತೀನಿ ಅಂತ ಅನ್ಕೊಳ್ಳಿ. ಆ ಆಯಿಲ್ ಬಂದು ಬ್ರೌನ್ ಆಗಿರುತ್ತೆ. ಬಟ್ ಆ ಮುಲಾತಿ ರೂಟ್ಸ್ ಇಂದ ಅದನ್ನ ನೆಂದು ಅದ್ರಲ್ಲಿ ಬಂದಂತಹ ಆಯಿಲ್ ಹೇಗಿರುತ್ತೆ ಅಂತ ಅಂದ್ರೆ ಬ್ರೌನಿಶ್ ಆಗಿರುತ್ತೆ. ಆ ಎಣ್ಣೆನ ನಾವು ತೆಗೆದು ಅದಕ್ಕೆ ಕೆಲವೊಂದು ಆಯುರ್ವೇದಿಕ್ ಗುಣಗಳನ್ನ ಸೇರಿಸಿ ಆ ಆಯಿಲ್ ನ ರೆಡಿ ಮಾಡಿಕೊಟ್ಟಿರುವಂತಹ ಆಯಿಲೇ ನಮ್ಮ ಸ್ವದೇಶಿ ದಿಶಾ ಕಂಪನಿಯ ಆಯುರ್ವೇದಿಕ್ ಹೇರ್ ಆಯಿಲ್. ನೆಕ್ಸ್ಟ್ ಬಂದು ಹೇರ್ ಆಯಿಲ್ ಬಗ್ಗೆ ನಾನು ಇಷ್ಟು ತಿಳಿಸ್ದೆ ನಿಮ್ಗೆ. ಆ ಹೇರ್ ಆಯಿಲ್ದು ಓಕೆ, ಆ ಹೇರ್ ಆಯಿಲ್ ಬಗ್ಗೆ ನಾನು ಇವತ್ತು ನಿಮ್ಗೆ ಕೆಲವೊಂದು ಡೌಟ್ಸ್ ಗಳೇನಿದೆ ಅದ್ರ ಬಗ್ಗೆ ತಿಳಿಸ್ಬಿಡ್ತೀನಿ 5 ಮಿನಿಟ್ಸ್. ಏನು ಆಯುರ್ವೇದಿಕ್ ಹೇರ್ ಆಯಿಲ್ ಯಾರಿಗೆಲ್ಲ ರೂಟ್ಸ್ ಪ್ರಾಬ್ಲಮ್ ಆಗ್ತಾ ಇದೆ, ಯಾರೆಲ್ಲ ಆಯಿಲ್ ನ ಒಂದ್ಸಲಿ 2 ಸಲ ಯೂಸ್ ಮಾಡಿ ಕೈ ಬಿಟ್ಬಿಟ್ಟಿದ್ದೀರಾ, ತಗೊಂಡಾದ್ಮೇಲೆ ಯಾಕೆ ಅಂತಂದ್ರೆ ಕೆಲವಷ್ಟು ಕಾಲ್ಸ್ ಗಳು ಬಂದಾಗ ನಾನು ಕೇಳಿದೀನಿ ಆ ಆಯಿಲ್ ಬಗ್ಗೆ ಕೆಲವೊಂದು ಕಂಪ್ಲೀಟ್ ಡಿಸ್ಕಷನ್ಸ್ ಆಗಿರುತ್ತೆ. ಅದ್ರ ಬಗ್ಗೆ ಯೂಸರ್ಸ್ ಗಳ ಬಗ್ಗೆ ಎಲ್ಲ ನಾನು ಹೇಳಿರ್ತೀನಿ. ಆಮೇಲೆ ಅದೆಲ್ಲ ಯಾವ್ದೇದೆಲ್ಲ ರೂಟ್ಸ್ ಗಳು ಹೇಗೆಲ್ಲ ನಾವು ನಮ್ಮ ಕಂಪನಿ ರೆಡಿ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸಿದ್ದೀನಿ. ಬಟ್ ಆದ್ರೆ ನಮ್ಮ ಹೇರ್ ಆಯಿಲ್ ಅಲ್ಲಿ ಇಷ್ಟು ತರಹದ ಪ್ರೋಟೀನ್ ಕೊಟ್ಟಿದೀವಿ, ಇಷ್ಟು ತರದ ಆಯುರ್ವೇದಿಕ್ ಗುಣಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಅಂದಾಗ ನೀವು ಅದನ್ನ ಆಯಿಲ್ ಅಪ್ಲೈನ ಹೇಗ್ ಮಾಡ್ಬೇಕು ಅಂತ ಅಂದ್ರೆ, ತುಂಬಾ ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಾ ಇದೆ ಅವರು 1 ಡೇ ಬಿಟ್ಟು 1 ಡೇ ಯೂಸ್ ಮಾಡ್ಬೇಕಾಗತ್ತೆ. ಮತ್ತೆ ಇನ್ನ ನಿಮ್ಗೆ ಯಾರಿಗೆಲ್ಲ ಡ್ಯಾಂಡ್ರಫ್ ಆಗ್ತಾ ಇದೆ, ತುಂಬಾ ಇಚ್ಚಿಂಗ್ ಆಗ್ತಾ ಇದೆ, ಡ್ಯಾಂಡ್ರಫ್ ತುಂಬಾ ಜಾಸ್ತಿ ಇದೆ ಅಂತ ಅಂದ್ರೆ ವೀಕಲ್ಲಿ 5 ಡೇಸ್ ಎವ್ರಿ ಡೇ ಹಚ್ಬೇಕಾಗತ್ತೆ. ಮಾರ್ನಿಂಗ್ 1 ಅವರ್ ಹಚ್ಚಿ ಬಿಡ್ಬೋದು, ಇಲ್ಲ ಅಂತಂದ್ರೆ ನೈಟ್ ಹಚ್ಬಿಟ್ಟು ಮಾರ್ನಿಂಗ್ ಸ್ನಾನ ಮಾಡ್ಬೋದು. ಎವ್ರಿ ಡೇ 5 ಡೇಸ್ ನೀವು ಈ ಆಯುರ್ವೇದಿಕ್ ಹೇರ್ ಆಯಿಲ್ ನ ಅಪ್ಲೈ ಮಾಡ್ತಾ ಬಂದ್ರಿ ಅಂತ ಅಂದ್ರೆ ನಿಮಗೆ 5 ಡೇಸ್ ಇಂದ 6 ಡೇಸ್ ಅಲ್ಲಿ ನಿಮ್ಗೆ ಇರುವಂತಹ ಡ್ಯಾಂಡ್ರಫ್ಗಳು ತುಂಬಾ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಮತ್ತೆ ಯಾರಿಗೆಲ್ಲ ತುಂಬಾ ಕೂದಲು ಬೇಕು, ನಾನು ತುಂಬಾ ಚೆನ್ನಾಗಿ ಕೂದಲು ಬೆಳೆಸ್ಬೇಕು ಮೇಡಮ್, ನಾನು 1 ಮಂತ್ ಹಚ್ಚಿದೆ, ಸ್ವಲ್ಪ ನೀವು ಅದಕ್ಕೆ ಟೈಮ್ ಕೊಟ್ಟು ನಾನು ಏನೆಲ್ಲ ನಿಮ್ಗೆಲ್ಲ ಈ ರೂಟ್ಸ್ ಬಗ್ಗೆ ಹೇಳ್ದೆ, ಮತ್ತೆ ಸೆಲ್ಸ್ ಗಳ ಬಗ್ಗೆ ಹೇಳ್ದೆ. ಇನ್ನಾದ್ರೂ ಈಗ ಯಾರೆಲ್ಲ ಬಾಲ್ಟೆಡ್ ಆಗಿದ್ರೆ ಅವ್ರನ್ನ ಬಿಟ್ಟು ಇರುವಂತಹ ದೇವ್ರು ಕೊಟ್ಟಿರುವಂತಹ ಕೂದಲನ್ನ ತುಂಬಾ ಚೆನ್ನಾಗಿ ಸಂರಕ್ಷಿಸ್ಕೊಬೇಕು ಅಂತಂದ್ರೆ ಒಂದು 10 ಮಿನಿಟ್ಸ್ ಅದಕ್ಕೋಸ್ಕರ ಟೈಮ್ ಕೊಟ್ಟು ಅದನ್ನ ತುಂಬಾ ಚೆನ್ನಾಗಿ ಆಯುರ್ವೇದಿಕ್ ಹೇರ್ ಆಯಿಲ್ ನ ಯೂಸ್ ಮಾಡ್ಕೊಳ್ಳಿ. ಅಂತಹ ದಿವ್ಯ ಔಷಧನ ನಮ್ಮ ಸ್ವದೇಶಿ ದಿಶಾ ಕಂಪನಿ ನಿಮಗೋಸ್ಕರ ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನ ನಾನು ನಿಮ್ಗೋಸ್ಕರ ನಿಮ್ಗೆ ಪ್ರಸ್ತುತ ಪಡಿಸಿದೀವಿ. ಇದ್ರ ಬಗ್ಗೆ
ತುಂಬಾ ಡಿಟೈಲ್ ಆಗಿ ನಾವು ಆಲ್ರೆಡಿ ಹೇಳಿದೀವಿ. ನಮ್ಮ ಪ್ರಾಡಕ್ಟ್ ಅಲ್ಲಿ ಅಷ್ಟು ಕ್ವಾಲಿಟಿ ಪ್ರೋಟೀನ್ಗಳನ್ನ ಸೇರಿಸಿ ನಿಮ್ಗೆ ಒಂದು ದಿವ್ಯೌಷಧವಾಗಿ ರೆಡಿ ಮಾಡಿ ನಿಮ್ಗೆ ಆಯಿಲ್ನ ಕೊಟ್ಟಿದೀವಿ. ಡ್ಯಾಂಡ್ರಫ್ ಇರೋರು ಎವ್ರಿ ಡೇ ಹಚ್ಚಿ, ಯಾರಿಗೆಲ್ಲ ನಿಮ್ಗೆ ತುಂಬಾ ಚೆನ್ನಾಗಿ ಕೂದಲು ಹೇರ್ ಗ್ರೋತ್ ಆಗ್ಬೇಕು ಅಂತ ಅಂದ್ರೆ ಒನ್ ಡೇ ಬಿಟ್ಟು ಒನ್ ಡೇ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಒಬ್ರೊಬ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ವೀಕಲಿ 2 days ಹಚ್ಚುತ್ತಾರೆ, ವೀಕಲಿ 1 day ಹಚ್ಚುತ್ತಾರೆ. ತುಂಬಾ ಪ್ರಾಬ್ಲಮ್ ಆಗುತ್ತೆ. 1 day ಹಚ್ಚಿದ್ರೆ ಏನೇ ಕಾರಣಕ್ಕೂ ಹೇರ್ ಗ್ರೋತ್ ಅಲ್ಲ, ನಿಮ್ಮ ಮೇಲೆ ಲೇಯರ್ ಏನಿದೆ ಅದು ಹೈಡ್ರೇಷನ್ ಆಗಿರ್ಬೋದು, ನೀವು ನೀರ್ ಚೆನ್ನಾಗಿ ಕುಡಿದಲೇ ಇರ್ಬೋದು, ಆಮೇಲೆ ನೀವು ಏನು ಫುಡ್ ನ ಚೆನ್ನಾಗಿ ಇಂಟೇಕ್ ಮಾಡ್ದಲೇ ಇರ್ಬೋದು, ಅದಕ್ಕೆಲ್ಲ ತುಂಬಾ ಪ್ರಾಬ್ಲಮ್ ಆಗಿ ಏನಾಗುತ್ತೆ ಅಂತಂದ್ರೆ ನಿಮ್ಮ ಆ ಹೇರ್ ಗ್ರೋತ್ ಸೆಲ್ಸ್ಗಳು ಒಂದೊಂದೇ ಸತ್ ಹೋಗ್ತಾ ಬರ್ತಾ ಇರುತ್ತೆ. ನಿಮ್ ಆ ಸೆಲ್ಸ್ಗಳು ತುಂಬಾ ಚೆನ್ನಾಗಿ ಗ್ರೋತ್ ಆಗ್ಬೇಕು, ಆ ಸೆಲ್ಸ್ಗಳು ತುಂಬಾ ಚೆನ್ನಾಗಿ ನಿಮ್ಮ ಹೇರ್ ಗ್ರೋತ್ ನ ತುಂಬಾ ಜಾಸ್ತಿ ಮಾಡ್ಬೇಕು ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಮ್ಮ ಆಯುರ್ವೇದಿಕ್ ಹೇರ್ ಆಯಿಲ್. ನಾನು ನೆಕ್ಸ್ಟ್ ಒಂದು ಫಂಕ್ಷನ್ಗೆ ಹೋಗಿದ್ದೆ. ನಾನು ಒಂದು ಪುಸ್ತಕನ ಬಿಡುಗಡೆ ಮಾಡಿದೆ ಮೊನ್ನೆ, BT ಲಲಿತಾ ನಾಯಕ್ ಅವರದ್ರ ಜೊತೆ. ಅವ್ರು ಒಂದು ಮಾತು ಹೇಳಿದ್ರು, ನನ್ಗೆ ಅಲ್ಲಿ ತುಂಬಾ ಖುಷಿ ಆಯ್ತು. ಗಿರ್ಜಾ ಲೋಕೇಶ್ ಅಮ್ಮ ಬಂದಿದ್ರು ಅಲ್ಲಿಗೆ. ಅವ್ರು ಒಂದ್ ಮಾತು ಹೇಳಿದ್ರು ನನ್ಗೆ. ಅವ್ರು 1 month ಬ್ಯಾಕ್ ಅವ್ರಿಗೆ ನಾನು ಆಯಿಲ್ ನ ಕೊಟ್ಟಿದ್ದೆ. ಅವ್ರು ಒಂದೇ ಮಾತು ಹೇಳಿದ್ದು, ನಮ್ಮ ಮನೇಲಿ ಸುಜ್ಜಾನು ಎಲ್ಲರೂ ಯೂಸ್ ಮಾಡ್ದೆ ಕಣೆ ಅಮ್ಮ, ಎಷ್ಟು ಚೆನ್ನಾಗಾಗಿತ್ತು ಅಂತ ಅಂದ್ರೆ ನಿಜವಾಗ್ಲೂ ರಿಯಲಿ ನೋಡೆ, ನಾನು ಎರಡು ನಿನ್ನ ಹತ್ರ ಬಾಟಲ್ ಇಸ್ಕೊಂಡಿದ್ದೆ ಹೇರ್ ಆಯಿಲ್. ನನ್ಗೆ ಏನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ, ವರ್ಜಿನ್ ಕೋಕೋನಟ್ ಆಯಿಲ್ 4 ಬೇಕು, ಹೇರ್ ಆಯಿಲ್ ನನಗೆ ಒಂದು 50 ಪೀಸ್ ಕಳ್ಸ್ಕೊಡಮ್ಮ ಅಂತ ಅಂದ್ರು. ಅವರಲ್ಲಿ ಇರುವಂತಹ ಒಂದಿದು ಅವ್ರಿಗೆ ಒಂದು ಸೆಲೆಬ್ರಿಟಿಗಳಾಗಿರ್ಬೋದು, ಇನ್ನೊಬ್ರಾಗಿರ್ಬೋದು ತುಂಬಾ ಖುಷಿ ಪಟ್ಟು ಇವತ್ತು ನಮ್ಮ ಆಯುರ್ವೇದಿಕ್ ನ ಹೇರ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದಾರೆ. ನಾನು ತುಂಬಾ ಕಡಿಮೆ, ಯಾಕೆಂತಂದ್ರೆ ನಾನು ಆಕ್ಚುಲಿ ಇವತ್ತು ಫುಲ್ ಬ್ಯುಸಿ ಇದ್ದೆ. ಬ್ಯುಸಿ ಇರೋದ್ರಿಂದ ನಾನು ಬರೀ ಕೂತ್ಕೊಂಡು 10 minutes ಅಲ್ಲಿ PPT ರೆಡಿ ಮಾಡಿರೋದಿತ್ತು. 10 minutes ಅಲ್ಲಿ PPT ರೆಡಿ ಮಾಡಿ 10 minutes ಅಲ್ಲಿ ನಿಮಗೆ ಹೇಳ್ತಾ ಇರೋದು. ಅಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇದೀವಿ. ಹಾಗಿರೋದ್ರಿಂದ ನಾನು ಕೊಡುವಂತಹ ಪ್ರಾಡಕ್ಟ್ ಇಷ್ಟು ಕಂಪನಿ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದೆ. ಕಂಪನಿ ಇಷ್ಟೆಲ್ಲ ಸಹಾಯ ಮಾಡಿ ನಿಮಗೆ ಪ್ರತಿಯೊಂದನ್ನು ಮಾಡ್ಕೊಟ್ಟಿದೆ ಅಂತಂದ್ರೆ ನೀವು ಯೋಚನೆ ಮಾಡಿ, ನಮ್ಮ ಪ್ರಾಡಕ್ಟ್ ನ ಹೇಗೆ ನಾವು ಯೂಸ್ ಮಾಡ್ಕೊಬೇಕು, ನಾವ್ ಯಾವ ತರ ಯೂಸ್ ಮಾಡ್ಕೊಬೇಕು, ಆ ಪ್ರಾಡಕ್ಟ್ ನ ತಗೊಂಡು ಎಷ್ಟು ಇದ್ ಮಾಡ್ಬೇಕು. ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, 3 years ಆಗಿದೆ. 3 yearsಗೆ ಕಡಿಮೆ ಅಂತ ಅಂದ್ರೆ 4 ಲಕ್ಷ ಬಾಟಲ್ ಹೇರ್ ಆಯಿಲ್ ನಮ್ಗೆ ಹೊರಗಡೆ ಹೋಗಿರೋದು. 4 ಲಕ್ಷ ಬಾಟಲ್, 4 ಲಕ್ಷ ಜನ ಯೂಸ್ ಮಾಡಿ ಹೇರ್ ಆಯಿಲ್ ನ ಬೆನಿಫಿಟ್ ಬಗ್ಗೆ ಹೇಳಿದ್ದಾರೆ. 4 ಲಕ್ಷ ಪ್ರಾಡಕ್ಟ್ಗಳದ್ದು ಕೆಲವಷ್ಟು ಜನಕ್ಕೆ ನಾವು ಮಾಡಿದ್ದೇನು ಅಂತ ಅಂದ್ರೆ ಹೇರ್ಗೆ ಅಂತ ಮಾಡಿದ್ವಿ, ಸೋರಿಯಾಸಿಸ್ ಅವ್ರಿಗೆ ಕ್ಯೂರ್ ಆಗ್ಬಿಡ್ತು. ಅದು ನಿಮ್ಗೆ ಏನಂತೀನಿ, ಲ್ಯಾಬ್ ರಿಪೋರ್ಟ್ ಅಲ್ಲೇ ಬಂದ್ಬಿಟ್ಟು ಸೋರಿಯಾಸ್ ಕ್ಯೂರ್ ಆಗಿದೆ. ಯಾವುದು ನಮ್ಮ ಆಯುರ್ವೇದಿಕ್ ಹೇರ್ ಆಯಿಲ್ ನ ಯೂಸ್ ಮಾಡಿ ಸೋರಿಯಾಸಿಸ್ ಕ್ಲಿಯರ್ ಆಗಿದೆ. ನಾವು ಅಷ್ಟು ಇಂಗ್ರೀಡಿಯೆಂಟ್ ಆಗಿರ್ಬೋದು, ಅಷ್ಟು ಪ್ರಾಡಕ್ಟ್ ನ ಪ್ರೋಟೀನ್ಗಳನ್ನ ಸೇರಿಸಿ ನಿಮ್ಗೆ ಹೇರ್ಗೆ ಯಾವ್ದೇ ತರದ ಪ್ರೋಟೀನ್ ಹಾಕಿದ್ರೆ ನಿಮ್ಗೆ ಹೇರ್ ಗ್ರೋತ್ ಆಗುತ್ತೆ, ಯಾವ ತರದ ಆಯಿಲ್ ನ ಹಚ್ಚಿದ್ರೆ ನಿಮ್ಗೆ ಸೆಲ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮ್ಮ ಸೆಲ್ಸ್ಗಳು ನಶಿಸ್ತಾ ಹೋಗ್ತಾ ಇರುವಂತಹ ಸೆಲ್ಸ್ಗಳು ನಿಮ್ಗೆ ಅವಾಯ್ಡ್ ಆಗಿ ಮತ್ತೆ ನೆಕ್ಸ್ಟ್ ನಿಮ್ಗೆ ಹೇರ್ ಗ್ರೋತ್ ಎಷ್ಟು ಚೆನ್ನಾಗಿ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಈ ತುಂಬಾ ಸಂಶೋಧನೆ ಮಾಡಿ ಆಯಿಲ್ ನ ರೆಡಿ ಮಾಡಿಸಿದೀವಿ. ಯಾಕೆ ನಮ್ಮ ಕಂಪನಿ ವಿಶೇಷತೆ ಅಂತ ಅಂದ್ರೆ, ನಮ್ಮ ಸ್ವದೇಶಿ ದಿಶಾ ಕಂಪನಿ ತುಂಬಾ ಚೆನ್ನಾಗಿ ಅಂತ ಅಂದ್ರೆ ನ್ಯೂ ಅಪ್ಡೇಷನ್ ಮಾಡ್ಕೊಂಡು, ಆಮೇಲೆ ಕೆಲವೊಂದು ಪ್ರೋಟೀನ್ ಆಗಿರ್ಬೋದು, ಒಬ್ಬ ಮನುಷ್ಯಂಗೆ ಏನೆಲ್ಲ ಬೇಕು ಅದ್ರ ಬಗ್ಗೆ ತುಂಬಾ ಸಂಶೋಧನೆ ಮಾಡಿ ನನ್ಗೆ ಹೇಳ್ತಾರೆ ಕೆಲವಷ್ಟು ನಾನು ಹೊರಗಡೆ ಹೋದಾಗೆಲ್ಲ, ಮೇಡಮ್ ನೀವು 4 years ಬ್ಯಾಕ್ ತುಂಬಾ ಚೆನ್ನಾಗಿ ನಿಮ್ದು ಹೇರು ತುಂಬಾ ಶಾರ್ಟ್ ಇತ್ತು, ಇವಾಗ ಇಷ್ಟು ಲಾಂಗ್ ಆಗಿದೆ, ಇಷ್ಟು ಚೆನ್ನಾಗಾಗಿದೆ ಹೇರು. ಯಾಕೆ ಹೇರ್ ಇಷ್ಟು ಚೆನ್ನಾಗಾಗಿದೆ? ನನ್ನ ಕಂಪನಿ ಸ್ವದೇಶ ದೇಶ ಕಂಪನಿ ಪ್ರಾಡಕ್ಟ್ ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಇವತ್ತು ನಮ್ಮ ಮನೆಗೆ ಬನ್ನಿ, ನಮ್ಮ ಎಲ್ಲಾ ವಾಶ್ರೂಮ್ಸ್ ಗಳಾಗಿರ್ಬೋದು, ಮಾಸ್ಟರ್ ಬೆಡ್ರೂಮ್ ಆಗಿರ್ಬೋದು, ಎಲ್ಲಾ ಕಡೆ ನಮ್ಮ ಸ್ವದೇಶ ದೇಶ ಕಂಪನಿಯ ಪ್ರಾಡಕ್ಟ್. ನಂಗೆ ತುಂಬಾ ಖುಷಿ ಆಗ್ತಾ ಇರೋದೇನು ಅಂತಂದ್ರೆ, ನಮ್ಮ ಹೇರ್ ಆಯಿಲ್ ಇಷ್ಟು ಫೇಮಸ್ ಆಗಿ, ಇಷ್ಟು ಜನರಿಗೆ ರೀಚ್ ಆಗಿ, ನೀವು ನಂಬ್ತಿರೋ ಬಿಡ್ತಿರೋ ರೀ, ನೀವು ಸ್ವದೇಶ ದೇಶ ಕಂಪ್ನಿಲಿ ಹೇರ್ ಆಯಿಲ್ದು ರೆಡಿ ಮಾಡಿಸಿದಿರಲ್ಲ ಅವ್ರಲ್ವಾ ಮೇಡಮ್, ತುಂಬಾ ಚೆನ್ನಾಗಾಯ್ತು ಮೇಡಮ್, ತುಂಬಾ ಚೆನ್ನಾಗಾಯ್ತು. ಎಲ್ಲಿ ಹೋದ್ರು ರೆಕಾಗ್ನೈಸೇಷನ್, ತುಂಬಾ ಖುಷಿ ಆಗುತ್ತೆ. ಇವತ್ತು ನಮ್ಗೆ ಅಷ್ಟು ರಿಸಲ್ಟ್ ಕೊಟ್ಟಿರೋದ್ರಿಂದ ಇವತ್ತು ಹೇರ್ ಆಯಿಲ್ ಈ ಮಟ್ಟಕ್ಕೆ ಹೋಗಿದೆ, ತುಂಬಾ ಖುಷಿಯಾದ ಸಂಗತಿ. ಆಮೇಲೆ ನೇಪಾಳ್ಗಾಗಿರ್ಬೋದು, ರಷ್ಯಾಗಾಗಿರ್ಬೋದು, ನಮ್ಮ ಹೇರ್ ಆಯಿಲ್ ಅಲ್ಲೂ ಹೋಗಿದೆ, ಅಲ್ಲೂ ಎಲ್ಲರಿಗೂ ತುಂಬಾ ಚೆನ್ನಾಗಾಗಿದೆ. ಕೆಲವಷ್ಟು
ಡರ್ಮಟಲಿಸ್ಟ್ಗಳು ಮತ್ತೆ ಕೆಲವಷ್ಟು ಡಾಕ್ಟರ್ಸ್ಗಳು, ಆಮೇಲೆ ನಿಮ್ಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡುವಂತಹ ಯಾರು ಪಾರ್ಲರ್ಗಳಾಗಿರ್ಬೋದು, ಸ್ಪೆಷಲಿಸ್ಟ್ಗಳಾಗಿರ್ಬೋದು, ಎಲ್ಲರ ಹತ್ರನೂ ನಮ್ಮ ಹೇರ್ ಆಯಿಲ್ ಹೋಗಿ ಇವತ್ತು ಜನಪ್ರಿಯವಾಗಿದೆ ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ. ನಮ್ಮ ಸ್ವದೇಶಿ ದೇಶ ಕಂಪನಿ ಇರೋದು ಏನಕ್ಕೆ ಅಂತ ಅಂದ್ರೆ, ಕೆಲವಷ್ಟು ಜನ ಯಾಕೆ ನಮ್ಮ ಪ್ರಾಡಕ್ಟ್ ನ ಇಷ್ಟಪಡ್ತಾರೆ ಅಂದ್ರೆ, ಅಷ್ಟು ಕ್ವಾಲಿಟಿನ ನಾವು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀವಿ. ನಮ್ಮ ಕ್ವಾಲಿಟಿ ಆಗಿರ್ಬೋದು, ನಮ್ಮ ಪ್ರಾಡಕ್ಟ್ ಆಗಿರ್ಬೋದು, ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ತರಹಂತ ಪ್ರಾಡಕ್ಟ್ ನ ನಾವು ನಿಮ್ಮಲ್ಲಿ ಕೊಡ್ತಾ ಇದೀವಿ, ನಮ್ಮ ಸ್ವದೇಶ ದೇಶ ಕಂಪನಿಯವರು. ಮತ್ತೆ ಸ್ವದೇಶ ದೇಶ ಕಂಪನಿಯ ಉದ್ದೇಶ ಏನು ಅಂತ ಅಂದ್ರೆ, ನನಗೊಳ್ಳದಾಗಿರೋದ್ರಿಂದ ಬೇರೆಯವ್ರಿಗೂ ಆಗ್ಬೇಕು, ಬೆನಿಫಿಟ್ಸ್ ತುಂಬಾ ಚೆನ್ನಾಗಿ ಸಿಗ್ಬೇಕು. ಇವತ್ತು ಎಷ್ಟು ರಿಸಲ್ಟ್ ಸಿಕ್ಕಿರೋದಕ್ಕೆ ಇಷ್ಟು ಪ್ರಾಡಕ್ಟ್ ಹೋಗಿರೋದು. ಈ 4 ಲಕ್ಷ ಜನ ಯಾಕೆ ಯೂಸ್ ಮಾಡಿದ್ದಾರೆ, ಯಾಕೆ ಆ ಪ್ರಾಡಕ್ಟ್ ನ ಇನ್ನೂ ತಗೊಂತಾ ಇದ್ದಾರೆ. ನೀವು ಏನೇ ಪ್ರಾಡಕ್ಟ್ ತಗೊಳ್ಳಿ, ಹೇರ್ ಆಯಿಲ್ 4 ಇದ್ದೇ ಇರುತ್ತೆ. ನೀವು ಏನೇ ನಾವು ಕಳಿಸ್ಲಿ, ಅಲ್ಲಿ ಹೇರ್ ಆಯಿಲ್ ಇದ್ದೇ ಇರುತ್ತೆ. ಯಾಕೆ ಅಂತ ಅಂದ್ರೆ, ಇವತ್ತು ಹೇರ್ ಆಯಿಲ್ ಮನೆ ಮಾತಾಗಿ ಹೋಗ್ಬಿಟ್ಟಿದೆ. ನೀವು ಯಾರಿಗೆ ಏನೇ ಹೇಳಿದ್ರು ಹೇರ್ ಆಯಿಲ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಕೇಳಿದ್ರೆ ಕೇರಾಮೃತ್ ಆಯುರ್ವೇದಿಕ್ ಹೇರ್ ಆಯಿಲೇ ಬೇಕು ಅಂತ ಹೇಳ್ತಾರೆ. ಅದು ನಮ್ಮ ಸ್ವದೇಶಿ ದಿಶಾ ಕಂಪನಿಯ ಹೆಗ್ಗಳಿಕೆ. ನನಗೆ ತುಂಬಾ ಖುಷಿ ಕೊಟ್ಟಂತಹ ಸಂಗತಿ. ಮತ್ತೆ ನಮ್ಮ ಯಾರು ಸ್ವದೇಶಿ ದಿಶಾ ಕಂಪನಿಯಲ್ಲಿ ಇದ್ದೀರಾ, ಅವರೆಲ್ಲ ಯೂಸ್ ಮಾಡಿ ಎಲ್ಲ ಬೆನಿಫಿಟ್ಸ್ ಗಳನ್ನೆಲ್ಲ ಶೇರ್ ಮಾಡಿದ್ದೀರಾ. ತುಂಬಾ ಇದು ಹಳೇದಾಗಿರುವಂತಹ ಪ್ರಾಡಕ್ಟ್, ಬಟ್ ಅಪ್ಡೇಟ್ ವರ್ಷನ್ ನಿಮಗೆ ತಿಳಿಸ್ಬೇಕಾಗಿತ್ತು, ಹಾಗಾಗಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಓವರ್ ಟು ನೀಲಾ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಎಲ್ಲರಿಗೂ ತುಂಬಾ ಖುಷಿ ಆಯ್ತು. ನಮ್ಮ ಆಯುರ್ವೇದಿಕ್ ಆಯಿಲ್ ಬಗ್ಗೆ ನಾನು ಇವತ್ತು ನಿಮ್ಗೆ ತಿಳಿಸಿದ್ದೀನಿ. ಸ್ವಲ್ಪ ನಾನು ಬ್ಯುಸಿ ಶೆಡ್ಯೂಲ್ ಆಗಿತ್ತು. ನಾನು 10 ಮಿನಿಟ್ಸಿಗೆ ಬಂದು ರೆಡಿ ಆಗಿ ಎಲ್ಲಾನು ರೆಡಿ ಮಾಡ್ಕೊಂಡು ಹಾಫ್ ಅನ್ ಅವರ್ ಅಲ್ಲಿ ನಿಮ್ಗೆ ಇದು PPT ರೆಡಿ ಮಾಡಿ ನಾನು ನಿಮಗೆ ಕಳಿಸಿತ್ತು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಎಲ್ಲರಿಗೂ.